ನಿನ್ನೆ ದಿವಸ ಭಾಗವತ ಮತ್ತು ರುಕ್ಮಿಣೀಶ ವಿಜಯ ಈ ಗ್ರಂಥಗಳಲ್ಲಿ ಬಂದ ವರ್ಣನೆಗೆ ಅನುಸಾರವಾಗಿ ಭಗವಂತನಾದಂತಹ ಶ್ರೀಕೃಷ್ಣನ ವಿವಿಧ ಲೀಲೆಗಳನ್ನು ನಾವು ಗಮನಿಸಿದೆವು. ಆ ರುಕ್ಮಿಣೀಶ ವಿಜಯಕ್ಕೆ ಸಂಬಂಧಪಟ್ಟಂತೆ, ಆ ಗ್ರಂಥದ ರಚನೆಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ಹೇಳಿ ಇವತ್ತಿನ ಕಥಾನಕವನ್ನು ಮುಂದುವರಿಸೋಣ. ರುಕ್ಮಿಣೀಶ ವಿಜಯ ವಾದಿರಾಜರಿಂದ ರಚಿತವಾದಂಥ ಗ್ರಂಥ. ಅದಕ್ಕೊಂದು ಹಿನ್ನೆಲೆಯ ಆಖ್ಯಾನಕ ಇದೆ. ಸಂಸ್ಕೃತದ ದಿಗ್ಗಜರಾದಂತಹ ಕವಿಗಳಲ್ಲಿ ಕಾಳಿದಾಸ, ಬಾಣ, ಭೌಭೂತಿ ಮೊದಲಾದವರಲ್ಲಿ ಮಾಘ ಒಬ್ಬ. ಮಾಘ ಅಂತ ದೊಡ್ಡ ಕವಿ. ಉಪಮಾ ಕಾಳಿದಾಸಸ್ಯ, ಕಾಳಿದಾಸನ ಉಪಮೆ ಕೊಡೋದು ಗುಣ, ಹೋಲಿಕೆ ಕೊಡೋದು ಗುಣ ಬಹಳ ದೊಡ್ಡದು. ಭಾರವೇಹ ಅರ್ಥಗೌರವಂ, ಭಾರವಿ ಕವಿದು ಬಹಳ ಸುಂದರವಾಗಿ ಪದಗಳನ್ನು, ಅರ್ಥಗರ್ಭಿತವಾಗಿ ಪದಗಳನ್ನು ಜೋಡಿಸಿದ್ರಲ್ಲಿ ಅವನ ಕೈ ಎತ್ತಿ. ದಂಡಿನಃ ಪದಲಾಲಿತ್ಯಂ, ದಂಡಿ ಅಂತ ಮತ್ತೊಬ್ಬ ಕವಿ ಸುಂದರವಾದಂತಹ ಪದಗಳನ್ನು ಜೋಡಣೆ ಮಾಡೋದ್ರಲ್ಲಿ ಅವನು ಎತ್ತದ ಕೈ. ಮಾಘೇ ಸಂತಿ ಪ್ರಯೋಗುಣ. ಆದ್ರೆ ಮಾಘ ಕವಿ ಇವರು ಮೂರನ್ನೂ ಮೀರಿಸಿದವ. ಉಪಮ, ಪದಲಾಲಿತ್ಯ, ಅರ್ಥಗರ್ಭಿತವಾದಂತಹ ಪದಗಳನ್ನ ಪ್ರಯೋಗ ಮಾಡುವುದು, ಈ ಮೂರಲ್ಲಿಯೂ ಮಾಘ ಕವಿ ಎತ್ತಿದ ಕೈ. ಹಾಗಾಗಿ ಆ ಮಾಘ ಕವಿಯನ್ನು ಹೀಗೆ ಎಲ್ಲರೂ ಹೊಗಳ್ತಾರೆ. ಆ ಮಾಘ ಕವಿಯ ಕೆಲವು ಕಾವ್ಯಗಳ ಪೈಕಿ ಶಿಶುಪಾಲವಧ ಬಹಳ ಮುಖ್ಯವಾದದ್ದು. ಶಿಶುಪಾಲವಧ ಹೆಸರೇ ಹೇಳುವಂತೆ ಕೃಷ್ಣನ ವಿಜಯವನ್ನು ಸಾರುವಂಥ ಕಾವ್ಯ. ಅದು ಆ ಕಾವ್ಯವನ್ನೊಮ್ಮೆ ಎಲ್ಲ ವಿದ್ವಜ್ಜನರು, ಎಲ್ಲ ಕಲಾ ರಸಿಕರು, ರಾಜರು ಇತ್ಯಾದಿಗಳು ಅದನ್ನ ಓದಿ ಪಠನ ಮಾಡಿ ಅದನ್ನ ಸನ್ಮಾನ ಮಾಡಬೇಕು, ಕಾವ್ಯಕ್ಕೆ ಸನ್ಮಾನ ಮಾಡಬೇಕು. ಹಾಗೆ ಕಾವ್ಯದ ರಚಯಿತವಾದಂತಹ ಮಾಘ ಕವಿ ಕೂಡ ಸನ್ಮಾನ ಮಾಡಬೇಕು ಅಂತ ಅದನ್ನ ಮೆರವಣಿಗೆ ಮಾಡ್ತಾ ಇದ್ರು. ಅದು ವಾದಿರಾಜರ ಸಂಚಾರದಲ್ಲಿದ್ದಂತಹ ಕಾಲದಲ್ಲಿ ಅವರ ಗಮನಕ್ಕೆ ಬಂತು. ಅದೇನು ಕಾವ್ಯ, ಯಾವ ಕಾವ್ಯ ಅದು, ಅದರ ಗುಣ ಗೌರವಗಳೇನು ಅಂತ ಅವರು ಎಲ್ಲ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿದರು. ಅದಕ್ಕಿಂತ ಉತ್ತಮವಾದಂತಹ ಕಾವ್ಯವನ್ನು ಬರೀಬೇಕು ಅಂತ ಅವರು ಆಲೋಚನೆ ಮಾಡಿ ರುಕ್ಮಿಣೀಶ ವಿಜಯವನ್ನು ಬರೆದರು ಅಂತ ಒಂದು ಅದರ ಹಿನ್ನೆಲೆಯ ಕಥೆ. ಅವರಿಗೆ ಮಾಘ ಕವಿಯ ಬಗ್ಗೆ ಅಸಮಾಧಾನ ಏನೂ ಇರಲಿಲ್ಲ, ಗುಣದ ಬಗ್ಗೆ ಮತ್ಸರ ಏನೂ ಇರಲಿಲ್ಲ ಅವರಿಗೆ. ಆದರೆ ವಾದಿರಾಜರಿಗೆ ಸಂಕಟದಂಥ ವಿಷಯ ಏನು ಅಂದರೆ, ನನಗೆ ಆ ಕಥೆಯಲ್ಲಿ ಬರುವಂಥ ಅಂಶಗಳ ನೆನಪಿನ ಕಾರಣ, ಶಿಶುಪಾಲ ವಧ ಅಂತ ಕಾವ್ಯಕ್ಕೆ ಹೆಸರಿಟ್ಟಿದ್ದೀರಲ್ಲ, ಅದು ಸರಿಯಲ್ಲ. ಕಾವ್ಯಕ್ಕೆ ಸುಂದರವಾದಂಥ ಹೆಸರಿಡಬೇಕು. ಕಾವ್ಯದ ಹೆಸರನ್ನು ಕೇಳಿದ ಕೂಡಲೇ ಕಾವ್ಯದ ನಾಯಕ, ನಾಯಕಿ, ನಾಯಕ ಅಥವಾ ನಾಯಕಿ ಅವರ ಗುಣವೈಭವವನ್ನ, ಅವರ ರೂಪ ವೈಭವವನ್ನ, ಅವರ ಮಹತ್ವವನ್ನ ತೋರಿಸುವಂತಹ ಹೆಸರು ಕಾವ್ಯಕ್ಕೆ ಇರಬೇಕು. ಶಿಶುಪಾಲವಧ ಅನ್ನೋ ಹೆಸರು ಆ ಕಾವ್ಯಕ್ಕೆ ಅಷ್ಟು ಸರಿಯಾದಂತಹ ಹೆಸರಲ್ಲ ಅದು ಅಂತ ಅವರು ಆಲೋಚನೆ ಮಾಡಿದ್ರು. ಅದಲ್ಲದೆ ಮಾಘ ಒಬ್ಬ ಸಂಸ್ಕೃತದ ದೊಡ್ಡ ಕವಿ ಅಷ್ಟೇ, ಅವನೇನು ಅನುಭಾವಿ ಅಲ್ಲ, ಅಪರೋಕ್ಷ ಜ್ಞಾನಿಯೂ ಅಲ್ಲ, ಭಕ್ತಾಗ್ರೇಸರನಲ್ಲ, ವಾದರಾಜ ಮೂಲಂಥ ಶ್ರೇಷ್ಠ ಮಹನೀಯರ ಸಾಲಿಗೆ ಬಂದಿರುವಂಥವನಲ್ಲ. ಹಾಗಾಗಿ ಸಿದ್ಧಾಂತದ ಕೆಲವು ಪ್ರಮೇಯಗಳನ್ನು ಅಡಕವಾಗುವಂತೆ ಮಾಡಿ ಹೆಚ್ಚು ಭಕ್ತಿ ರಸ ಅಲ್ಲಿ ಸ್ಫುರಣಾಗುವಂತೆ ಮಾಡಬೇಕು ಅಂತ ಹೇಳಿ ವಾದಿರಾಜರು ರುಕ್ಮಿಣೀಶ ವಿಜಯವನ್ನು ಬರೆದರು. 18 ಸರ್ಗದಲ್ಲಿ ಅದನ್ನು ಬರೆದರು. ದಿವಸಕ್ಕೊಂದು ಸರ್ಗದಂತೆ ಬರೆದು ಅದನ್ನು ಮುಗಿಸಿ ಎರಡು ಕಾವ್ಯಗಳನ್ನ ವಿದ್ವಜ್ಜನರು ತುಲನೆ ಮಾಡಿದರು. ಆಗ ರುಕ್ಮಿಣೀಶ ವಿಜಯ ಅಂತ ಹೆಸರಿಟ್ಟಿದ್ರಿಂದ ರುಕ್ಮಿಣಿ ನಾಯಕಿ, ಅವಳ ನಾಯಕ ಈಶ, ಅವಳಿಗೆ ಈಶನಾದಂತಹ ಕೃಷ್ಣ, ಅವರಿಬ್ಬರೇ ವಿಜಯ. ಹೀಗೆ ಆ ಹೆಸರು ಬಹಳ ಸುಲಲಿತವಾಗಿದೆ ಮತ್ತು ಅದರಲ್ಲಿ ಬಂದಿರುವಂತಹ ಅನೇಕ ಅಲಂಕಾರಗಳು, ಉತ್ಪ್ರೇಕ್ಷೆ ಮೊದಲಾದ ಅಲಂಕಾರಗಳು ಇವೆಲ್ಲವೂ ಕೂಡ, ಮತ್ತು ಸಿದ್ಧಾಂತದ ಅನೇಕ ಪ್ರಮೇಯಗಳು, ನ್ಯಾಯ ಸಿದ್ಧಾಂತದ ಅನೇಕ ಪ್ರಮೇಯಗಳು, ವೈಶೇಷಿಕ ಸಿದ್ಧಾಂತದ ಅನೇಕ ಪ್ರಮೇಯಗಳು, ವಿಶಿಷ್ಟಾದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಇಷ್ಟ ಅನೇಕ ಪ್ರಮೇಯಗಳನ್ನು ಕೂಡ ವಾದರಾಜರು ಅಲ್ಲಲ್ಲಿ ನಡುವೆ ಪ್ರಸ್ತಾಪ ಮಾಡ್ತಾರೆ. ಮಾರ್ಗ ಸಿದ್ಧಾಂತದ ಪ್ರಮೇಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಹೀಗೆ ಆದ್ರಿಂದ ಆ ಕಾವ್ಯಕ್ಕೆ ಬೆಲೆ ಹೆಚ್ಚು ಬಂತು. ಅಂಥ ರುಕ್ಮಿಣೀಶ ವಿಜಯ ಕಾವ್ಯವನ್ನು ಕೂಡ ನಾವು ಹರಿವಂಶ ಹೇಳಬೇಕು ಅಂತಂದ್ರೆ ರುಕ್ಮಿಣೀಶ ವಿಜಯ, ಭಾಗವತ ಇವುಗಳ ಹಿನ್ನೆಲೆ ಇಟ್ಕೊಂಡೇ ಹೇಳಬೇಕು ಅಂತ ಅನ್ನೋದು ಪಂಡಿತರ ಅಭಿಪ್ರಾಯ ಯಾವತ್ತೂ ಕೂಡ. ಹಾಗಾಗಿ ವಾದರಾಜರ ರುಕ್ಮಿಣೀಶ ವಿಜಯವನ್ನು ನಾನು ಮೊದಲನೇ ದಿವಸ ಕೈಗೆ ತಗೊಂಡು ನಿನ್ನೆ ಆಗಿದ್ದ ಪ್ರಮಾದವನ್ನು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳೋಣ. ಮೊನ್ನೆ ದಿವಸ ಏನಾಗಿತ್ತಂದ್ರೆ, ಕೃಷ್ಣ 5 ವರ್ಷವನ್ನು ದಾಟಿದ ಬಳಿಕ ನಡೆಸಿದಂಥ ಕೆಲವು ಲೀಲೆಗಳನ್ನ ವರ್ಣನೆ ಮಾಡಿಬಿಟ್ಟಿದ್ದೆ.
5 ವರ್ಷಕ್ಕಿಂತ ಮುಂಚಿನ ಕೆಲವು ಲೀಲೆಗಳನ್ನು ವರ್ಣನೆ ಮಾಡಬೇಕಾಗಿತ್ತು ಮೊನ್ನೆನೆ. ಆದ್ರೆ ಅದು ಪ್ರಮಾದದಿಂದಾಗಿ ಕಣ್ತಪ್ಪಿನಿಂದಾಗಿ ಆಗಿರಲಿಲ್ಲ. ನಿನ್ನೆ ದಿವಸ 5 ವರ್ಷಕ್ಕಿಂತ ಮುಂಚೆ ಅವನು ಮಾಡಿದಂಥ ಕೆಲವು ಲೀಲೆಗಳನ್ನ ಮತ್ತು ಅವನ ನಾಮಕರಣಕ್ಕೆ ಸಂಬಂಧಪಟ್ಟಂತ ಕೆಲವು ಲೀಲೆಗಳನ್ನ ಇತ್ಯಾದಿಗಳನ್ನು ನಾವು ನಿನ್ನೆ ಕಥಾನಕದಲ್ಲಿ ಗಮನಿಸಿದೆವು. ಆ ಗೋಪ ಸ್ತ್ರೀಯರು ಯಶೋಧೆಗೆ ಬಂದು ದೂರು ಕೊಡುವಂಥ ವಿಷಯ ಇತ್ಯಾದಿ ವಿಷಯಗಳನ್ನು ನಾವಲ್ಲಿ ಗಮನಿಸಿದೆವು. ಭಗವಂತನಿಗೆ ಚಾರತ್ವವಾಗಲಿ ಜೋರತ್ವವಾಗಲಿ ಯಾವುದೂ ಕೂಡ ಅವನೊಂದು ದೋಷ ಅಲ್ಲ ಅಂತ ನಾವು ಹಿಂದೆ ಗಮನಿಸಿದೆವು. ಆ ಬಳಿಕ ಇವತ್ತಿನ ಕಥಾನಕದಲ್ಲಿ ಆ ದಶಮಸ್ಕಂದದ ಭಾಗವತದ ದಶಮಸ್ಕಂದದ 13ನೇ ಅಧ್ಯಾಯವನ್ನು ನೋಡಬೇಕಾಗಿದೆ. ನೀವು 11, 12, 13 ಈ 3 ಅಧ್ಯಾಯಗಳನ್ನು ಗಮನಿಸ್ತಾ ಇದ್ವಿ ನಾವು ಭಾಗವತದಲ್ಲಿ. ಹರಿವಂಶ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಕಾರಣ ಯಾಕಂತಂದ್ರೆ ಅಲ್ಲಿ ಕೆಲವು ರಾಕ್ಷಸರ ವಧೆಯ ಬಳಿಕ, ಶಕಟಾಸುರ ಇತ್ಯಾದಿಗಳ ವಧೆಯ ಬಳಿಕ ವೃತಾವತಾರ ಆಯಿತು. ಹರಿಯ ರೋಮಕೂಪಗಳಿಂದ ಕೋಟಿಗಟ್ಟಲೆ ತೋಳುಗಳು ಹೊರಗೆ ಬಂದವು. ಆ ಬಳಿಕ ಅವರೆಲ್ಲರೂ ಕೂಡ ನಂದ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ತೆರಳಿದರು ಅನ್ನೋದರ ಬಳಿಕ ಕಾಳಿಯ ನಾಗನ ಮತ್ತು ಮಳೆಗಾಲದ ವರ್ಣನೆ ಇದೆ. ಕಾಳಿಯ ನಾಗನ ದಮನ ಮತ್ತು ಮಳೆಗಾಲದ ವರ್ಣನೆ ಇತ್ಯಾದಿಗಳು ಹರಿವಂಶದಲ್ಲಿದೆ. ಅದಕ್ಕಿಂತ ಮೊದಲು ಇನ್ನೂ ಕೆಲವು ಲೀಲೆಗಳನ್ನು ತೋರಿಸಿದ್ದು ಅಲ್ಲಿ ವರ್ಣನೆ ಇಲ್ಲ. ಅಘಾಸುರ ಇತ್ಯಾದಿಗಳ ವರ್ಣನೆ, ಬಕಾಸುರ, ವತ್ಸಾಸುರ ಇತ್ಯಾದಿಗಳ ವರ್ಣನೆ, ಅವರ ಭಂಗದ ವರ್ಣನೆ ಅಲ್ಲಿಲ್ಲ. ಹಾಗಾಗಿ ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ನಾವು ಕಥೆಯನ್ನು ಮುಂದುವರಿಸಬೇಕಾಗಿದೆ. ಆ ಭಾಗವತದ ದಶಮಸ್ಕಂದದ 11, 12ನೇ ಅಧ್ಯಾಯ, 11, 12, 13 ಈ 3 ಅಧ್ಯಾಯಗಳು ಈಗ ನನ್ನ ಕಣ್ಣೆದುರಿಗೆ ಏನಿವೆ ಅಲ್ಲ, ಇವು ಪ್ರಕ್ಷಿಪ್ತ ಅಂತ ನಾವು ಕೆಲವು ವಿಜಯಧ್ವಜ ತೀರ್ಥರು ಮೊದಲಾದಂಥ ವ್ಯಾಖ್ಯಾನಕಾರರು ಅವುಗಳಿಗೆ ವ್ಯಾಖ್ಯಾನ ಬರಲಿಲ್ಲ. ಕೆಲವು ಬೇರೆ ವ್ಯಾಖ್ಯಾನಕಾರರು ಅವುಗಳಿಗೆ ವ್ಯಾಖ್ಯಾನ ಬರೆದರು. ಹಾಗಿರುವಾಗ ಕನ್ನಡ ಅನುವಾದದಲ್ಲೂ ಕೂಡ ಅದೆಲ್ಲವನ್ನು ಸೇರಿಸಿಕೊಂಡೇ ಮುದ್ರಣ ಮಾಡಿದ್ದಾರೆ. ಹಾಗಾಗಿ ಅವನು ಕೂಡ ನಾವು ನೋಡೋಣ ಅಂತ ನಾವು ಮುಂದುವರೆಸಿದ್ದೇವೆ. ಅವು ಆ 3 ಶಬ್ದಗಳು ಪ್ರಕ್ಷಿಪ್ತ ಆದೇನು ಬಿಟ್ಟರೇನು, ಅದರಲ್ಲಿರುವಂಥ ಕೆಲವು ಲೀಲೆಗಳೇನಿವೆ ಅವುಗಳು ಉಳಿದ ಭಗವಂತನ ಲೀಲೆಗಳಂತೆ ಮೋಹಕವಾಗಿರೋದ್ರಿಂದ, ಹೃದಯಂಗಮವಾಗಿರೋದ್ರಿಂದ ಅದನ್ನು ಕೂಡ ನೋಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ 11, 12ನೇ 2 ಅಧ್ಯಾಯ ಮುಗಿದಿದೆ. ಈಗ ನಾವು ನೋಡಬೇಕಾದ್ದು ಬ್ರಹ್ಮನ ವ್ಯಾಮೋಹ ನಿರಸನ ಎಂಬುದಾಗಿ 13ನೇ ಅಧ್ಯಾಯ. ಪರೀಕ್ಷಿತನನ್ನ ಹೊಗಳಿದ್ರು ಶುಕಾಚಾರ್ಯರು. ಭಗವದ್ಭಕ್ತರಲ್ಲಿ ನೀನು ಶ್ರೇಷ್ಠನಾದವನು. ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೆ. ಹಿಂದಿನ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ದ, ಕೃಷ್ಣನ ಬಗ್ಗೆ ಮತ್ತಷ್ಟು ಲೀಲೆಗಳನ್ನು ಹೇಳಿ ಅಂತ. ಆಗ ಆ ಶುಕಾಚಾರ್ಯರು ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಬಾಷ್ಪಕಂಠರಾಗಿ, ಗದ್ಗದ ಕಂಠರಾಗಿ, ಬಾಷ್ಪ ಲೋಚನರಾಗಿ ಅವರು ಕೆಲವು ಕಾಲ ಸಮಾಧಿವ್ಯವಸ್ಥೆಯನ್ನು ತಾಳಿಬಿಟ್ರು. ಎಷ್ಟೋ ಕಾಲ ಕಳೆದ ಬಳಿಕ ಸಮಾಧಿವ್ಯವಸ್ಥೆಯನ್ನು ದಾಟಿಕೊಂಡು ಹೊರಗೆ ಬಂದ ಬಳಿಕ ಆ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ತಮ್ಮ ಕಥಾನಕವನ್ನು ಮುಂದುವರಿಸಿದರು. ಒಂದು ದಿವಸ ಭಗವಂತ ಈ ತನ್ನ ಸಂಗಡಿಗರಾದಂತಹ ಎಲ್ಲ ಗೋಪಾಲ ಬಾಲಕರನ್ನ ಮರಳು ದಿನ್ನೆಯಿಂದ ಕೂಡಿದಂತಹ ಯಮುನಾ ನದಿ ತೀರಕ್ಕೆ ಬರ್ಲಿಕ್ಕೆ ಹೇಳಿದ. ಅಲ್ಲಿ ಆಟ ಆಡಲಿಕ್ಕೆ ಹೋಗೋಣ ಬನ್ನಿ ಎಲ್ಲರೂ ಅಂತೀವಿ. ಕೆಲವೊಮ್ಮೆ ಕೃಷ್ಣನೇ ಅವ್ರನ್ನ ಕರಿತಿದ್ದ, ಬನ್ನಿ ಅಲ್ಲಿ ಆಟ ಆಡ್ಲಿಕ್ಕೆ ಹೋಗೋಣ, ಅಲ್ಲಿ ವಿಹಾರ ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿ. ಕೆಲವೊಮ್ಮೆ ಅವ್ರು ಕರಿತಿದ್ರು, ಎಷ್ಟೋ ಬಾರಿ ಅವ್ರು ಕರಿತಿದ್ರು, ಎಷ್ಟೋ ಬಾರಿ ಕೃಷ್ಣನೇ ಕರಿತಿದ್ದ. ಅವ್ರು ಕರೆದು ದಾಸರು ಕೂಡ ಅನೇಕ ಬಾರಿ ವರ್ಣನೆ ಮಾಡಿದ್ದಾರೆ. ಆಡಕ್ಕೆ ಹೋಗೋಣ ಬಾರೋರಂಗ ಕೂಡಿ ಯಮುನೆಯ ತೀರದಲ್ಲಿ, ಯಮುನಾ ನದಿ ತೀರದಲ್ಲಿ ಕೂಡಿ ಆಡೋಣ ಬಾರೋ ರಂಗ, ನೀನಿಲ್ಲದೆ ನಮ್ಮ ಆಟ ಸಾಗೋದಿಲ್ಲ. ಅಲ್ಲ ಮುಂದಿನ ಪದ ಏನಿದೆ, ಮುಂದಿನ ಸೊಲ್ಲು ಏನಿದೆ ನೆನಪಿಲ್ಲ. ಆದ್ರೆ ಕೃಷ್ಣ ಇಲ್ಲದೆ ಆ ಗೋಪಬಾಲಕರ ಆಟ ಸಾಗೋದಿಲ್ಲ. ಅದ್ ಸಂಕೇತ ಏನಂದ್ರೆ ಗೋಪಬಾಲಕರ ಆಟ ಸಾಗೋದಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ನಮ್ಮ ಯಾರ ಆಟವೂ ಏನೂ ಸಾಗೋದಿಲ್ಲ. ಸ್ತೋತ್ರ ಹೇಳುವಿಕೆ, ಕೇಳುವಿಕೆ, ಧರ್ಮಕರ್ಮ ಇತ್ಯಾದಿ ಯಾವ ಆಟಗಳು ಕೂಡ ನಾವು ಆಡುವಂಥ ಆಟಗಳಿವೆ, ಇವು ಯಾವ ಕೂಡ ಕೃಷ್ಣನಿಲ್ಲದೆ ಸಾಗೋದಿಲ್ಲ. ಹಾಗಾಗಿ ಕೂಡಿ ಯಮುನಾ ನದಿ ತೀರದಲ್ಲಿ ಆಟ ಆಡೋಣ ಬಾರೋ ಅಂತ ಅವ್ನು ಕರೆದ. ಆ ಗೋಪಾಲ ಬಾಲಕರು ಕರೆದರು. ಇಲ್ಲಿ ಏನಿದೆ ಅಂದ್ರೆ ಈಗ ಅವನೇ ಕರೆದ, ತನ್ನ ಮಿತ್ರರಿಗೆ ಕರೆದ, ಇಲ್ಲಿ ನೋಡಿ ಯಮುನಾ ನದಿ ತೀರಕ್ಕೆ ಬನ್ನಿ. ಯಮುನಾ ನದಿ ತೀರ ಅಂದ್ರೆ ಅದು ನಮಗೊಂದು ಸಂಕೇತ ಅಂತ ದೊರೆಯೋದೇನು, ಬಾಹ್ಯ ವ್ಯಾಪಾರಗಳನ್ನು ನಾವು ಇವತ್ತು ಮಗ್ನರಾಗಿದ್ದೇವೆ. ನಮ್ಮ ಮನೆ ಧನ ಕನಕ ಇತ್ಯಾದಿ ವ್ಯಾಪಾರ, ಉದ್ಯೋಗ, ಕೃಷಿ ಇತ್ಯಾದಿ ವ್ಯವಹಾರಗಳಲ್ಲಿ ನಾವು ಮಗ್ನರಾಗಿದ್ದೇವೆ. ಆ ವ್ಯಾಪಾರಗಳನ್ನು ಒಂದು ಕ್ಷಣ ನಿಲ್ಲಿಸಿ ನನ್ನ ಕಡೆ ನೀವು ಬನ್ನಿ, ಯಮುನಾ ನದಿ ತೀರಕ್ಕೆ ಬನ್ನಿ, ವೃಂದಾವನಕ್ಕೆ ಬನ್ನಿ. ಒಳಗಣ್ಣಿನಿಂದ ನನ್ನನ್ನು ಗಮನಿಸಿದೆ. ನಮ್ಮ ಹೃದಯಾಂತರಂಗ ಏನಿದೆ, ಹೃದಯಾಂತರಂಗವೇ ವೃಂದಾವನ.
ಭಗವಂತ ನೆಲೆಸಿರುವಂತಹ ವೃಂದಾವನ ಅಂದ್ರೆ ನಮ್ಮ ಹೃದಯದ ಅಂತರಂಗ. ಅಲ್ಲಿಗೆ ಬನ್ನಿ, ಅಲ್ಲಿಗೆ ಬಂದು ನಮ್ಮ ಜೊತೆ ಆಟ ಆಡಿ ಅಂತ ಭಗವಂತ ಅವ್ರಿಗೆ ಕರೆ ಕೊಟ್ಟ ಗೋಪಾಲ ಬಾಲಕರಿಗೆ. ಈ ನದಿ ತೀರದಲ್ಲಿ ಹರಡಿಕೊಂಡಿರುವಂತಹ ಮರಳು ಬಹಳ ಕೋಮಲವಾಗಿದೆ, ಸ್ವಚ್ಛವಾಗಿದೆ. ನಮ್ಗೆ ಆಟ ಆಡ್ಲಿಕ್ಕೆ ಬೇಕಾದಂತ ಎಲ್ಲಾ ಸಾಮಾನುಗಳು ಇಲ್ಲಿವೆ. ನೀವು ಅಲ್ಲೇನಿದ್ದೀರಲ್ಲ, ಅಲ್ಲಿ ನಿಮ್ಗೆ ಆಟ ಆಡ್ಲಿಕ್ಕೆ ಬೇಕಾದ ಎಲ್ಲಾ ಸಾಮಾನುಗಳು ಇಲ್ಲ. ಇಲ್ಲಿ ಒಳಗೆ ಬಂದು ನೋಡಿ, ಇಲ್ಲಿ ಎಲ್ಲಾ ರೀತಿಯಾದ ಸಾಮಾನುಗಳಿವೆ, ಬನ್ನಿ ಅಂತ ಕರೆದ ಆ ಕೃಷ್ಣ. ನಾನಾ ರೀತಿಯಾದಂತಹ ಪಕ್ಷಿಗಳು ಇಲ್ಲಿ ಝೇಂಕಾರ ಮಾಡ್ತಾ ಇವೆ, ದುಂಬಿಗಳು ಝೇಂಕಾರ ಮಾಡ್ತಿವೆ. ನಾವು ಈ ಜಾಗದಲ್ಲಿ ಆಟ ಆಡೋಣ. ಆಟ ಆಡಿದ ಬಳಿಕ ನಾವು ಭೋಜನ ಮಾಡೋಣ ಅಂತ ಅವ್ರನ್ನ ಕರೆದ. ಗೋಪಾಲ ಬಾಲಕರೆಲ್ಲರೂ ಕೂಡ ಒಂದೇ ಸ್ವರದಿಂದ, ಭಕ್ತರೆಲ್ಲರೂ ಒಂದೇ ಸ್ವರ ಯಾವತ್ತು ಕೃಷ್ಣನ ಬಗ್ಗೆ. ಭಗವಂತನನ್ನು ನೋಡುವಾಗ, ಭಗವಂತನನ್ನು ಕೊಂಡಾಡುವಾಗ ಭಕ್ತರದ್ದು ಒಂದೇ ಸ್ವರ ಯಾವತ್ತು. ಒಂದೇ ಸ್ವರದಿಂದ ಹಾಗೆ ಆಗಲಿ ಕೃಷ್ಣ ಅಂದ್ರಂತ ಅವರೆಲ್ಲರೂ. ಹಾಗೆ ಆಗಲಿ ಕೂತ್ಕೊಂಡ್ರು. ಆ ಥರ ಆ ಗೋವುಗಳನ್ನು ಅವ್ರು ಬಿಟ್ಬಿಟ್ರು. ಅವು ಹೋಗಿ ಎಲ್ಲಿ ಮೇಯ್ತಾವ ಮೇಲೆ. ಕೃಷ್ಣ ಇರುವಾಗ ನಮ್ಗೇನು ಚಿಂತೆ ಇಲ್ಲ ಅಂತ ಹೇಳಿ ಅವ್ರು ಬಿಟ್ಟುಬಿಟ್ರು. ಕೃಷ್ಣನ ಜೊತೆ ಕೂತ್ಕೊಂಡು ಅವರೆಲ್ಲರೂ ಕೂಡ ಭೋಜನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕಥೆ ನೋಡ್ತೀವಿ. ಸುತ್ತಲೂ ಮಂಡಲಾಕಾರವಾಗಿ ಗೋಪಾಲ ಬಾಲಕರು ಕೂತಿದ್ರು. ಮಧ್ಯದಲ್ಲಿ ಕೃಷ್ಣ ಕೂತಿದ್ದ. ಎಲ್ಲರ ಮುಖಗಳು ಕೂಡ ಕೃಷ್ಣನ ಕಡೆಗೆ ಕೇಂದ್ರೀಕೃತ ಆಗಿತ್ತು. ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು. ಎಷ್ಟು ಊಟ ಮಾಡಿದ್ರು, ಎಷ್ಟು ಬಿಟ್ಟರು ಅವರಿಗೆ ಗೊತ್ತು. ನೋಡ್ತಿದ್ರು ಕೃಷ್ಣನನ್ನು ನೋಡಿ ಅಲ್ಲೇ ಸಂತೃಪ್ತರಾದರು. ಅವ್ರು ಹೇಗೆ ಕಾಣ್ತಾ ಇದ್ರು ಅಂದ್ರೆ, ಆಕಾಶದ ನೋಟ, ಪಕ್ಷಿ ನೋಟ ನೋಡಿದ್ರೆ ಏರಿಯಲ್ ವ್ಯೂ ಅಂತ, ಅದನ್ನ ನೋಡಿದ್ರೆ ಕಮಲದಂತೆ ಕಾಣ್ತಾ ಇದ್ರು ಎಲ್ಲ ಗೋಪಾಲ ಬಾಲಕರು ಮತ್ತು ನಡುವಿನ ಕೃಷ್ಣ. ಕೃಷ್ಣ ಕಮಲದ ನಡುವಿನ ಕಿಂಜಲ್ಕ, ಅದರ ಕೇಸರಗಳೇನಿರ್ತಾವಲ್ಲ, ಕಮಲದ ಕೇಸರ ಅದಿದ್ದಂತೆ. ಸುತ್ತಲೂ ಗೋಪಾಲ ಬಾಲಕರು ಕೂತಿದ್ರಿಂದ ಅವರೆಲ್ಲರೂ ಕಮಲದ ದಳದಂತೆ ಹೀಗೆ ಅವ್ರು ಕಾಣ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ. ಇದನ್ನ ಈ ಅನೇಕ ಜನ ಕವಿಗಳು, ಕಾಳಿದಾಸ ಮೊದಲಾದಂಥ ಅನೇಕ ಕವಿಗಳು, ವ್ಯಾಸ ಮೊದಲಾದ ಕವಿಗಳು ಎಷ್ಟೋ ಬಾರಿ ಪಕ್ಷಿ ನೋಟದಿಂದ ವರ್ಣನೆ ಮಾಡೋದಿದೆ. ಈಗ ಹಾರಿಜಾಂಟಲ್ ವ್ಯೂಸ್ ಇದೆ, ಹೀಗೆ ವರ್ಣನೆ, ಒಂದು ವಸ್ತುವನ್ನು ನೋಡೋದು, ಒಂದು ಪರ್ವತವನ್ನು ನೋಡೋದು, ಒಂದು ನದಿಯನ್ನು ವರ್ಣನೆ ನೋಡೋದು, ವಿಕಾಸಕರ ವರ್ಣನೆ ಬರ್ತದೆ. ಮತ್ತೆ ಎಷ್ಟೋ ಕಡೆ ಆಕಾಶದಿಂದ ಒಬ್ಬ ವ್ಯಕ್ತಿ ಕೆಲವು ವಸ್ತುಗಳನ್ನು ಗಮನಿಸಿದ್ರೆ ಅವು ಹೇಗೆ ಕಾಣಬೇಕು, ಒಂದು ನದಿ ಹೇಗೆ ಕಾಣಬೇಕು, ಹಾವಿನಂತೆ ಅದು ಅಂಕುಡಂಕ ಕಾಣ್ತಿತ್ತು ಅಂತ ಒಂದು ನದಿಯನ್ನು ವರ್ಣನೆ ಮಾಡ್ತಾರೆ. ಕಾಳಿದಾಸನು ಕೂಡ ಎಷ್ಟೋ ಕಡೆ ವರ್ಣನೆ ಮಾಡಿದ್ದಾನೆ, ಪರ್ವತವನ್ನು ವರ್ಣನೆ ಮಾಡಿದ್ದಾನೆ. ಹಾಗೆ ಈ ಕೃಷ್ಣ ಮತ್ತು ಅವನ ಸುತ್ತಲೂ ಕುಳಿತಂತ ಗೋಪಾಲ ಬಾಲಕರನ್ನ ಕಮಲದಂತೆ ಅವ್ರು ಕಾಣ್ತಾ ಇದ್ರು ಅಂತ ಇದೊಂದು ವರ್ಣನೆ ಮಾಡಿದ್ದಾರೆ ವ್ಯಾಸರು. ಈ ಎಲ್ಲ ವರ್ಣನೆಗಳೇ ಅವರಿಗೆ ಆಧಾರ ಅಷ್ಟೇ. ವ್ಯಾಸನಿಗಾಗಲಿ, ಭಾಸನಿಗಾಗಲಿ, ಕಾಳಿದಾಸನಿಗಾಗಲಿ ವ್ಯಾಸರು ಮಾಡಿದಂತಹ ಕಾವ್ಯದ ವರ್ಣನೆ ಅವರಿಗೆಲ್ಲರಿಗೂ ಆಧಾರ. ಅವರಿಗೆ, ಆ ಗೋಪ ಬಾಲಕರಿಗೆ ಆ ಅರಣ್ಯದಲ್ಲಿ ಎಲ್ಲಿಂದ ತಮಗೆ ಬೇಕಾದಂತಹ ತಟ್ಟೆ ಇತ್ಯಾದಿಗಳು ಸಿಗಬೇಕು, ಭೋಜನ ಪಾತ್ರಗಳೆಲ್ಲಿ ಸಿಗಬೇಕು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಗಲವಾದ ಕೆಲವು ಹೂಗಳನ್ನು ತಗೊಂಡ್ರು. ಆ ಹೂಗಳಲ್ಲೇ ತಮ್ಮ ತಂದಂತ ಬುತ್ತಿ ಏನಿತ್ತು ಅದನ್ನು ಭೋಜನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವರು ಎಳೆ ಚಿಗುರುಗಳನ್ನು ತಗೊಂಡು ಬಂದ್ರು. ಕೆಲವರು ಭೂರ್ಜ ಪತ್ರ, ಬೇರೆ ಬೇರೆ ತೊಗಟೆಗಳು, ಇಂಥವೆಲ್ಲ ತೊಗಟೆಗಳನ್ನು ತಗೊಂಡು ಅಲ್ಲೇ ಊಟ ಮಾಡಿದ್ರು. ಬಾಳೆ ಪಟ್ಟೆಗಳನ್ನು ಕೆಲವರು ತಗೊಂಡ್ರು. ಕೆಲವರು ಏನು ಬೇರೆ ತಲೆ ಕೆಲಸಗಳಿಲ್ಲ, ಅಲ್ಲಿ ಕಲ್ಲುಗಳಿರ್ತಾರೆ, ಅಗಲವಾದ ಕಲ್ಲುಗಳು, ಆ ಕಲ್ಲಿನ ಮೇಲೆ ತಾವು ತಂದಂತ ಭೋಜನವನ್ನು ಇಟ್ಕೊಂಡು ಭೋಜನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದೊಂದು ರೀತಿಯಾದಂಥ ಭೋಜನವನ್ನು ಒಬ್ಬೊಬ್ಬರು ತಂದಿದ್ರು. ತಾವು ತಂದಿದ್ದನ್ನು ಮತ್ತೊಬ್ಬರಿಗೆ ಕೆಲವರು ಕೊಡ್ತಾ ಇದ್ರು, ಹಂಚಿಕೊಂಡು ತಿಂತಾ ಇದ್ರು. ಆ ಪಕ್ಕದಲ್ಲಿದ್ದವರು ನೀರು ತಂದಿದ್ದು ತುಂಬಾ ರುಚಿಕರವಾಗಿದೆ, ಅದನ್ನು ಕೊಡೋ ಅಂತ ಕೇಳಿದ್ರೆ ಇವ್ರು ಅವ್ರನ್ನ ಕೊಡ್ತಿರ್ಲಿಲ್ಲ, ಹಂಗಿಸ್ತಾ ಇದ್ರು, ಅವ್ರಿಗೆ ಚೇಷ್ಟೆ ಮಾಡ್ತಿದ್ರು. ಅವರು ಈ ಮೊದಲನೇವ್ರು ಕಣ್ ತಪ್ಪೋದನ್ನ ಆ ಎರಡನೇವ್ರು ಕಾಯ್ತಾ ಇದ್ರು. ಮೊದಲನೇವನಿಗೆ ಏನಾದ್ರು ಕಣ್ ತಪ್ಪಿ ಬಿಟ್ರೆ ಮೊದಲನೇವನ ಬುತ್ತಿಯನ್ನು ಎರಡನೇವ್ರು ಅಪಹಾರ ಮಾಡಿಬಿಡ್ತಿದ್ರು. ಮೊದಲನೇವನು ಎರಡನೇವನ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದ, ಕೊಡು ನಮ್ದು ಬುತ್ತಿ ಅಂತ. ಸೊ ಎಷ್ಟೋ ಹೊತ್ತು ಹೆಣಗಾಡಿಸಿ ಆಮೇಲೆ ತಾವು ಸಾಕಾಗೋಷ್ಟು ತಿಂದು ಆಮೇಲೆ ಅವ್ರು ಹಿಂದಿರುಗಿ ಕೊಡ್ತಾ ಇದ್ರು. ಪಕ್ಕದಲ್ಲಿದ್ದವ್ರನ್ನ ಕೆಟ್ಟ ಮುಖ ಮಾಡ್ಕೊಂಡು ಒಬ್ಬರನ್ನೊಬ್ರು ಅಣಗಿಸ್ತಾ ಇದ್ರು. ಆ ಗೋಪ ಬಾಲಕರು ಪರಸ್ಪರ ಆಟ ಆಡುವ ರೀತಿಯನ್ನು ವರ್ಣನೆ ಮಾಡ್ತಾರೆ ವ್ಯಾಸರು. ಕೆಲವರು ಲೊತೆ ಬಿಟ್ಟಿದ್ರು, ಕೆಲವರು ತಾವು ನಕ್ಕರು, ಪಕ್ಕದಲ್ಲಿದ್ದವರು ನಗಿಸಿದ್ರು, ಕೆಲವರು ಜೋರಾಗಿ ತೇಗಿದ್ರು ಊಟ ಎಲ್ಲ ಮುಗಿಸಿ. ಭಗವಂತನ ಜೊತೆ ಊಟ ಮಾಡೋದ್ರಿಂದ ಅವ್ರಿಗೆ ತೇಗ್ ಬಂದಿರ್ಬೇಕು, ಸಹಜವಾಗಿ ಬಂದಿತ್ತು. ಕೃಷ್ಣಾವತಾರದಲ್ಲಿ ಕೂಡ ಮುಂದೆ ದ್ರೌಪದಿ ಆಶ್ರಮಕ್ಕೆ ಬಂದಿದ್ನಲ್ಲ ಕೃಷ್ಣ, ತಾನೊಂದು ಅಗಳನ್ನು ತಿಂದಾಗ ಅವ್ನು ತೇಗಿದಾಗ ದುರ್ವಾಸಾದಿ ಎಲ್ಲ ಋಷಿಗಳು ತೇಗಬೇಕಾಯ್ತು. ಹಾಗೆ ಭಗವಂತನ ಜೊತೆ ಕೂತು ಅವ್ರು ಊಟ ಮಾಡಿದಾಗ ಸಂತೃಪ್ತಿಯಿಂದ ತೇಗಿದ್ರಂತೆ ಎಲ್ಲರೂ ಕೂಡ. ಕೃಷ್ಣನ ಜೊತೆಗೆ ಭೋಜನ ಮಾಡಿದ್ರು. ಕೃಷ್ಣ ಯಜ್ಞ ಭುಜನಾದ ಕೃಷ್ಣ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಯಜ್ಞೋ ಯಜ್ಞ ಭೋಕ್ತ ಯಜ್ಞಭುಗ್ ಯಜ್ಞ ಸಾಧನ ಅಂತ ವಿಷ್ಣು ಸಹಸ್ರನಾಮ. ಯಜ್ಞ ಭೋಕ್ತಾರನಾದಂತಹ, ಯಜ್ಞಗಳ ಫಲವನ್ನೆಲ್ಲ ಸ್ವೀಕಾರ ಮಾಡುವಂತಹ ಯಜ್ಞಗಳು ಅಂದ್ರೆ ಬರೇ ವಾಜಪೇಯಿ ಯಜ್ಞ, ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ ಅಂತ ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳು ಯಜ್ಞನೇ.
ನಿನ್ನೆ ನಾನು ಹೇಳಿದೆ, ದಾಂಪತ್ಯ ಕ್ರಿಯೆಯಿಂದ ಹಿಡಿದು ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ಸಾಯಂಕಾಲ ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳು ಯಜ್ಞ ಆಗಬೇಕು ಅಂತ ಎಲ್ಲ ಯಜ್ಞಗಳಿಗೂ ಮೂಲ ಗುರಿ ಅವನೇ. ಆ ಯಜ್ಞದ ಫಲವನ್ನು ತಗೊಳ್ಳುವವನು ಅವನೇ, ಯಜ್ಞಗಳ ಉದ್ದೇಶವೂ ಅವನೇ. ಅಂತ ಯಜ್ಞ ಭುಜನವಾದಂಥ ಕೃಷ್ಣ ತಾನು ಹುಟ್ಟ ಬಟ್ಟೆಗೂ ಮತ್ತು ಕಟ್ಟಿಕೊಂಡಂಥ ಬಟ್ಟೆಗೂ ನಡುವೆ ತನ್ನ ಕೊಳಲನ್ನು ಸಿಕ್ಕಿಸಿಕೊಂಡಿದ್ದ. ಅವನ ಎಡ ಕಂಕುಳಿನಲ್ಲಿ ಒಂದು ಕೊಂಬು, ಊದುವಂಥ ಕೊಂಬಿರ್ತದಲ್ಲ, ಕೊಂಬಿತ್ತು, ಚಾವಟಿ ಇತ್ತು, ಒಂದು ದನಗಳನ್ನು ಬೆದರಿಸಬೇಕಾದಂಥ ಚಾವಟಿ. ಬಲಗೈಯಲ್ಲಿ ಕೆನೆ ಮೊಸರಿನ ಅನ್ನ ಇತ್ತು ಮತ್ತು ಇನ್ನೊಂದು ಕೈಯಲ್ಲಿ ವಿವಿಧ ರೀತಿಯಾದಂಥ ಹಣ್ಣುಗಳ ಉಪ್ಪಿನಕಾಯಿ ಮೊದಲಾದಂಥ ಭಕ್ಷ್ಯಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ. ಅವನ ಸುತ್ತಲೂ ಗೋಪ ಬಾಲಕರಿದ್ದರು. ವಿವಿಧ ವಿನೋದಾವಳಿಗಳನ್ನ ಅವನು ಅವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ಭೋಜನ ಮಾಡ್ತಿದ್ದ. ಸ್ವರ್ಗದಲ್ಲಿದ್ದ ದೇವತೆಗಳಿಗೆ ಆಶ್ಚರ್ಯ, ಇದೆಂಥದ್ದು ಅಂತೇಳಿ. ಸ್ವರ್ಗವಾಸಿಗಳಾದಂಥ ದೇವತೆಗಳು ಆಶ್ಚರ್ಯಚಕಿತರಾಗಿ ಆ ಮೋಡದ ಮರೆಗಳಿಂದ ತಮ್ಮ ಪತ್ನಿಯರು, ಅಪ್ಸರೆಯರು, ಗಂಧರ್ವರ ಜೊತೆಗೆ ಆ ಭಗವಂತ ಮಾಡುವಂಥ ಭೋಜನದ ವೈಖರಿಯನ್ನು ಗಮನಿಸ್ತಾ ಇದ್ರು. ಸಹಭೋಗ ಅಂತ ಹೇಳಿ ಒಂದು ಮೋಕ್ಷದ ಒಂದು ವಿಧಾನ ಇದೆ. ಸಾರೂಪ್ಯ, ಸಾಯುಜ್ಯ ಮತ್ತು ಸಹಭೋಗ ಅಂತ ಸರಿಯಾಗಿ ನೆನಪಿ ಬರ್ತಾ ಇದೆ. ಕೃಷ್ಣನ ಭಗವಂತನ ಜೊತೆಗೇ ಇದ್ದು ವಿವಿಧ ರೀತಿಯಾದಂಥ ಭೋಗಗಳನ್ನು ಅನುಭವಿಸೋದು. ಎಲ್ಲ ಹೆಸರುಗಳು ನೆನಪಿ ಗೊತ್ತಿಲ್ಲ. ಭಗವಂತನ ರೂಪವನ್ನೇ ತಾಳುವುದು ಒಂದು ರೀತಿಯಾದ್ದು. ಭಗವಂತ ಇರುವ ಲೋಕದಲ್ಲೇ ನಾವು ಇರೋದು. ಅವ್ನು ಇಲ್ಲಿದ್ದರೆ ನಾವು ಮತ್ತೊಂದೆಲ್ಲೋ ಇರ್ತೇವೆ ವೈಕುಂಠದಲ್ಲಿ. ಕೆಲವರು ಬಹಳ ಪುಣ್ಯ ಮಾಡಿದವರು ಭಗವಂತನ ಶರೀರದೊಳಗೆ ಇರ್ತಾರೆ. ಅವನ ಜೊತೆಗೆ ಇದ್ದು ಅವನು ಅನುಭವಿಸಿರುವಂಥ ಭೋಗಗಳನ್ನ, ದಿವ್ಯವಾದಂಥ ಭೋಗಗಳನ್ನು ಅನುಭವಿಸ್ತಾರೆ. ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಹೀಗೆಲ್ಲ ಮೋಕ್ಷಗಳ ವಿಧಾನ. ಹಾಗೆ ಈ ಅಬೋಧರಾದಂಥ, ಏನು ಶಾಸ್ತ್ರಾಧ್ಯಯನ ಮಾಡದಂಥ, ಏನು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದಂಥ ಈ ಗೋಪಾಲ ಬಾಲಕರು ಆ ಕೃಷ್ಣನ ಜೊತೆ ಸಹಭೋಗ ಮಾಡ್ತಿದ್ದಾರಲ್ಲ, ಅದನ್ನು ನೋಡಬೇಕು ಅಂತ ದೇವತೆಗಳಲ್ಲೂ ಕೂಡ ಬಂದು ನೆರೆದ್ರಂತ ಆಕಾಶದಲ್ಲಿ. ಅವರು ಅವನೆಲ್ಲ ತನ್ಮಯರಾಗ್ಬಿಟ್ರು. ಆ ಎಲ್ಲ ಕಥೆಗಳೇನಿದೆ, ಭೋಜನ ಮಾಡಿದ್ರು, ಈ 3 ಶಬ್ದಗಳು ಪ್ರಕ್ಷಿಪ್ತ ಆಗಿರ್ಲಿ ಬಿಟ್ಟು ನಮಗೆ ನಾವು ಇಡೀ ಭಾಗವತ ಪ್ರಕ್ಷಿಪ್ತ ಆಗಲಿ ತೊಂದರೆ ಇಲ್ಲ. ಆದರೆ ಅಲ್ಲಿರುವ ಲೀಲೆಗಳು, ಅಲ್ಲಿರುವಂತಹ ಮಹಿಮೆಗಳೇನಿವೆ ಅವು ಕೊಡುವಂಥ ಸಂಕೇತವನ್ನು ನಾವು ತಗೊಂಡ್ರೆ ಸಾಕು. ಅವನ ಮುಖವನ್ನು ಅವರು ನೋಡ್ತಾ ಇದ್ರು, ದಿಟ್ಟಿಸಿ ನೋಡ್ತಾ ಇದ್ರು. ತಾವೆಲ್ಲರೂ ತಮ್ಮನ್ನೇ ಅವ್ರು ಮರೆತು ಬಿಟ್ಟಿದ್ರು. ಈ ನಡುವೆ ಆ ದನಕರುಗಳೆಲ್ಲವೂ ಹಸಿರು ಹುಲ್ಲನ್ನು ಮೇಯ್ತಾ ದೂರ ಎಲ್ಲೆಲ್ಲೋ ಹೋಗ್ಬಿಟ್ರು. ಆ ಗೋಪಾಲ ಬಾಲಕರಿಗೆ ಭಯ, ಎಲ್ಲೋ ಹೋಗ್ಬಿಟ್ಟು ನಮ್ಮ ದನಕರುಗಳು ತೊಗೊಂಡು ಬರಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. ಆಗ ಅವನೇನು ಮಾಡಿದ, ನೀವು ಭಯ ಪಡಬೇಕಾದ ಕಾರಣ ಇಲ್ಲ, ಆ ದನಕರುಗಳು ಎಲ್ಲೂ ಹೋಗೋದಿಲ್ಲ, ನಾನು ಅವುಗಳನ್ನು ನೋಡ್ಕೊಂಡು ಬರ್ತೇನೆ, ನೀವು ಇಲ್ಲೇ ಇರಿ, ಆರಾಮಾಗಿ ಊಟ ಮಾಡಿ ಅಂತ ಭಗವಂತ ಅವರಿಗೆ ಆಶ್ವಾಸನೆ ಕೊಟ್ಟ. ನೀವು ನನ್ನ ಜೊತೆಗಿದ್ದಾಗ, ನನ್ನ ಎದುರಿಗಿದ್ದಾಗ ನಿಮ್ಮ ಧನಕನಕಾದಿಗಳ ಬಗ್ಗೆ, ನಿಮ್ಮ ಐಹಿಕ ಸಂಪತ್ತಿನ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ. ನನ್ನಲ್ಲಿ ತನ್ಮಯರಾಗಿ ನನ್ನನ್ನು ಉಪಾಸನೆ ಮಾಡಿ ಅಂತ ಕೃಷ್ಣ ಕೊಡುವಂಥ ಒಂದು ಸಂದೇಶ. ಅವನೇನು ಮಾಡಿದ ಅಂದರೆ, ಕೈಯಲ್ಲಿ ತನ್ನ ಮೊಸರಿನ ಅನ್ನದ ಸುತ್ತನ್ನು ಹಿಡ್ಕೊಂಡೇ ಸಂಚಾರ ಮಾಡಿ ಶುರು ಮಾಡಿದ. ಎಲ್ಲಿ ಹೋದ್ರು ನೋಡ್ತೀನಿ ಗೋವುಗಳು ಅಂತ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ದೇವತೆಗಳೆಲ್ಲ ನೋಡ್ತಿದ್ರಲ್ಲ, ದೇವತೆಗಳ ಪೈಕಿ ಬ್ರಹ್ಮನು ನೋಡ್ತಿದ್ದ. ಚತುರ್ಮುಖ ಬ್ರಹ್ಮನು ಕೂಡ ಕೃಷ್ಣನನ್ನು ನೋಡ್ತಿದ್ದ. ಇವನನ್ನು ಭೂಲೋಕಕ್ಕೆ ಕಳಿಸಿದೀವಲ್ಲ, ಗುಬಾರ ಹರಣ ಮಾಡಿ ಬಾ ಅಂತ, ಏನ್ ಮಾಡ್ತಿದ್ದಾನೆ ಈ ವಿಷ್ಣು ಅಂತ ನೋಡ್ಬೇಕು ಅಂತ ಅವನು ಆಲೋಚನೆ ಮಾಡಿದ್ದ. ಬೇಕಾದಷ್ಟು ಲೀಲೆಗಳನ್ನು ನೋಡಿದ್ದ ಅವನು. ಅಘಾಸುರ, ಬಕಾಸುರ ಇತ್ಯಾದಿ ರಾಕ್ಷಸರನ್ನು ಸಂಹಾರ ಮಾಡಿದ್ದು ನೋಡಿದ್ದ. ಅವನೇನ್ ಮಾಡಿದ ಅಂದ್ರೆ, ಭಗವಂತರ ಮತ್ತಷ್ಟು ಲೀಲೆಗಳನ್ನು ನೋಡಬೇಕು ಅಂತ ಅನಿಸ್ತಾನೆ ಈ ಚತುರ್ಮುಖ ಬ್ರಹ್ಮನಿಗೆ. ಅವನೇನ್ ಮಾಡಿಬಿಟ್ಟ, ಆ ಎಲ್ಲ ಆ ಕರುಗಳು ಮತ್ತು ದನಕರುಗಳೆಲ್ಲ ದೂರ ಮೇಲಿಕ್ಕೆ ಹೋಗ್ಬಿಟ್ಟಿದ್ವಲ್ಲ, ಅವನ್ನೆಲ್ಲವನ್ನು ಆತ ಬಚ್ಚಿಟ್ಟು ಬಿಟ್ಟ, ಒಂದು ಜಾಗದಲ್ಲಿ ಅಡಗಿಸಿಟ್ಟು ಬಿಟ್ಟ. ಕೃಷ್ಣ ಏನ್ ಮಾಡ್ತಾನೆ ನೋಡೋಣ, ಅವಳನ್ನು ಹುಡುಕಾಡ್ತಾ ಬರ್ತಿದ್ದಾನಲ್ಲ, ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳಿ ಒಂದು ಯಾವುದೋ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಗೂಢವಾದಂಥ ಒಂದು ಸ್ಥಳದಲ್ಲಿ ಬಚ್ಚಿಟ್ಟು ತಾನು ಮಾಯ ಆಗಿಬಿಟ್ಟ. ಕೃಷ್ಣನಿಗೆ ಅವುಗಳನ್ನೆಲ್ಲ ಹುಡುಕಿ ಬಹಳಷ್ಟು ಓಡಾಟ ಮಾಡಬೇಕಾಯ್ತು. ಎಲ್ಲೂ ಅವು ಸಿಗಲಿಲ್ಲ. ಆತ ಏನ್ ಮಾಡಿದ್ರೆ ಕೊನೆಗೆ ಗೋಪಾಲ ಬಾಲಕರ ಹತ್ರನೇ ಬಂದ. ಅವೆಲ್ಲೂ ಸಿಗ್ಲಿಲ್ಲ ಅಂತ ಹೇಳಲಿಕ್ಕೆ ಅಂತ. ಅಲ್ಲಿ ನೋಡ್ತಾನೆ ಗೋಪಾಲ ಬಾಲಕರು ಇಲ್ಲ. ಯಾಕೆಂದ್ರೆ ಬ್ರಹ್ಮ ಏನ್ ಮಾಡಿದ್ದಂದ್ರೆ, ಆ ಗೋಪಾಲ ಬಾಲಕರನ್ನ, ಆ ಕರುಗಳನ್ನ, ಆ ದನಗಳನ್ನ, ಆಕಳುಗಳನ್ನ ಎಲ್ಲವನ್ನೂ ಒಟ್ಟಿಗೆ ತಗೊಂಡು ಹೋಗ್ಬಿಟ್ಟಿದ್ದ. ತಗೊಂಡು ಹೋಗಿ ಅವನ ಕಡೆ ಅಡಗಿಸಿಬಿಟ್ಟಿದ್ದ. ಅಲ್ಲಿದ್ದವನಿಗೆ ಕೃಷ್ಣ ಒಬ್ಬನೇ, ಬೇರೆ ಯಾರು ಇಲ್ಲವೇ ಇಲ್ಲ. ಸರ್ವಜ್ಞ ಅಂತ ಕೃಷ್ಣನಿಗೆ ಅಲ್ಲಿ ನಡೆದಂತ ಸಂಗತಿ ಎಲ್ಲ ಗೊತ್ತಾಯ್ತು. ಇದೆಲ್ಲ ಬ್ರಹ್ಮನ ಕೈಚಳಕವೇ ಇದು. ಗೋಪಾಲ ಬಾಲಕರನ್ನ, ಆ ಕರುಗಳನ್ನ ಮತ್ತು ಆಕಳಗಳನ್ನ
ಎಲ್ಲವನ್ನೂ ಅಡಗಿಸಿಟ್ಟಿದ್ದು ಈ ಕೃಷ್ಣನೇ ಅಂತ ಅವನಿಗೆ ಗೊತ್ತು. ಈ ವಿಷ್ಣುವೇ ಚತುರ್ಮುಖ ಬ್ರಹ್ಮನೇ ಅಂತ ಈ ಕೃಷ್ಣನಿಗೆ ಗೊತ್ತಾಯ್ತು. ಕೂಡಲೇ ಅವನೇನ್ ಮಾಡಿದ ಅಂದ್ರೆ ಒಂದು ಚಿಕ್ಕದಂತ ಪ್ರತಿ ಸೃಷ್ಟಿಯನ್ನು ಮಾಡಿದ. ಏನ್ ಪ್ರತಿ ಸೃಷ್ಟಿ ಮಾಡಿದ ಅಂದ್ರೆ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇದ್ದ ಅವನೇನ್ ಮಾಡಿದ ಅಂದ್ರೆ ಈ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಈ ಎಲ್ಲ ಗೋಪಾಲ ಬಾಲಕರ ತಾಯಂದಿರಿಗೆ ನಾನು ನನ್ನದೊಂದು ಶಕ್ತಿಯನ್ನು ತೋರಿಸ್ತೇನೆ ಅಂತ ಆಲೋಚನೆ ಮಾಡಿ ಅವನೇನ್ ಮಾಡಿಬಿಟ್ಟ ಅಂದ್ರೆ ಕ್ಷಣ ಮಾತ್ರದಲ್ಲಿ ವಿಭಿನ್ನ ರೂಪಗಳನ್ನು ತಾಳಿದ. ವಿಭಿನ್ನ ರೂಪಗಳನ್ನು ತಾಳಿದ್ರೆ ಏನಾಯ್ತು ಅಂದ್ರೆ ಅಲ್ಲಿ ಅವನಿಗೆ ಎಷ್ಟೆಷ್ಟು ಜನ ಗೋಪಾಲ ಬಾಲಕರು ಬಂದಿದ್ರಲ್ಲ, ಯಾವ್ಯಾವ ಹೆಸರಿನ ಯಾವ್ಯಾವ ರೂಪದ ಯಾವ್ಯಾವ ಮನೆಯಿಂದ ಗೋಪಾಲಕ ಬಾಲಕರು ಬಂದಿದ್ರಲ್ಲ, ಆ ಎಲ್ಲ ಗೋಪಾಲ ಬಾಲಕರ ರೂಪದಲ್ಲಿ ತಾನೇ ಹೊರಗೆ ಬಂದ. ಮತ್ತು ಆ ಕರುಗಳು ಯಾವ್ಯಾವ ಕರುಗಳು ಅಲ್ಲೇನು ಎಲ್ಲ ಹೋಗಿದ್ವಲ್ಲ, ಆ ಎಲ್ಲ ಕರುಗಳ ರೂಪದಲ್ಲಿ ಕೂಡ ಅವನು ಬಂದುಬಿಟ್ಟ. ಅಲ್ಲಿ ಆಕಳುಗಳು ಅಂತಿಲ್ಲ, ಕರುಗಳು ಮತ್ತು ಗೋಪಾಲ ಬಾಲಕರು ಅಂತ ಎರಡೇ. ಬ್ರಹ್ಮ ಬಚ್ಚಿಟ್ಟದ್ದು ಆ ಕರುಗಳನ್ನ ಮತ್ತು ಗೋಪಾಲ ಬಾಲಕರನ್ನ ಅಷ್ಟೇ. ಹೀಗೆ ಕೃಷ್ಣ ಏನ್ ಮಾಡಿದ, ಆ ಕಳೆದುಕೊಂಡು ಹೋದಂತಹ ಕರುಗಳನ್ನ ಮತ್ತು ಗೋಪಾಲ ಬಾಲಕರನ್ನ ಸೃಷ್ಟಿ ಮಾಡಿದ. ಅಂದ್ರೆ ತಾನೇ ಆ ರೂಪದಿಂದ ಬಂದ್ಬಿಟ್ಟ. ಹಿಂದೆ ಎಷ್ಟು ಸಂಖ್ಯೆಯಲ್ಲಿ ಗೋಪಾಲ ಬಾಲಕರಿದ್ದೋ ಅಷ್ಟೇ ಸಂಖ್ಯೆ ಗೋಪಾಲ ಬಾಲಕರು, ಎಷ್ಟು ಕರುಗಳಿದ್ದವೋ ಅಷ್ಟೇ ಕರುಗಳು. ಎಲ್ಲ ಅದೇ ಬಣ್ಣ, ಅದೇ ಕಣ್ಣು, ಅದೇ ಮೂಗು, ಅದೇ ಧ್ವನಿ, ಅದೇ ಉಟ್ಟ ಬಟ್ಟೆ, ಎಲ್ಲವೂ ಅದೇ ವಯಸ್ಸು, ಅದೇ ಆಕಾರ. ಆ ಗೋಪಾಲ ಬಾಲಕರು ಯಾವ್ಯಾವ ಥರ ಆಟ ಆಡ್ತಿದ್ರಲ್ಲ, ಹಿಂದೆ ನಾವು ನೋಡಿದ್ರು ಅನೇಕ ಆಟಗಳನ್ನು, ಅವ್ರ ಚೇಷ್ಟೆಗಳನ್ನ, ಮಾನವ ಸಹಜವಾಗಿ ಅವ್ರು ಏನೇನು ಚೇಷ್ಟೆ ಮಾಡ್ತಿದ್ರಲ್ಲ ಆ ಎಲ್ಲ ಚೇಷ್ಟೆಗಳನ್ನ ಈ ಕೃಷ್ಣನ ರೂಪಗಳು ಕೂಡ ಮಾಡ್ತಿದ್ವು. ಕೃಷ್ಣನ ರೂಪಗಳು ಯಾವ್ಯಾವ ಗೋಪಾಲ ಬಾಲಕರ ರೂಪದಲ್ಲಿ ಇದ್ದವಲ್ಲ ಹಾಗೆ ಮಾಡ್ತಿದ್ವು ಅವು ಕೂಡ. ಆ ಕರುಗಳು ಕೂಡ ಯಾವುದೇ ವ್ಯತ್ಯಾಸ ಇಲ್ಲದಂತೆ ತಮ್ಮ ತಾಯಂದ್ರ ಹತ್ರ ಹೋಗ್ತಾ ಇದ್ವು, ಹಾಲು ಕುಡಿತಾ ಇದ್ವು. ಸರ್ವಂ ವಿಷ್ಣುಮಯಂ ಜಗತ್ತು ಅಂತ ತೋರಿಸಿಕೊಂಡ. ಜಗತ್ತೆಲ್ಲವೂ ಕೂಡ ವಿಷ್ಣುಮಯವಾಗುತ್ತೆ. ಇದೇ ಭಾಗವತದ ನಾರಾಯಣ ವರ್ಮದಲ್ಲಿ ಬರುವಂತೆ ಯಥಾ ಹಿ ಭಗವಾನೇವ ವಸ್ತುತ ಸದಸತ್ಯ. ಭಗವಂತನೇ ಈ ಜಗತ್ತಿನಲ್ಲಿ ಏನು ಸತ್ಯ ಅಸತ್ಯ ಎಂಬತಕ್ಕಂಥ ಎಲ್ಲ ವಸ್ತುಗಳಿವೆಯಲ್ಲ, ಈ ಸತ್ಯ ಅಸತ್ಯ ವಸ್ತುಗಳೆಲ್ಲವೂ ಕೂಡ ಭಗವಂತನ ಸ್ವರೂಪವಾಗುತ್ತೆ. ಇದಕ್ಕಿಂತ ಬಿಟ್ಟು ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಅವನು ತೋರಿಸ್ಕೊಳ್ಳೋದಕ್ಕಾಗಿ ಇಂಥ ವಿವಿಧ ರೂಪಗಳನ್ನು ಅವನು ತೋರಿಸ್ಕೊಂಡ. ತಾನೇ ಕರುವಾದ, ಆ ಕರುವನ್ನ ಕಾಯುವಂತ ಗೋಪಾಲ ಬಾಲಕನು ತಾನೇ ಆದ, ತಾನೇ ಕಾಯ್ದ, ತಾನೇ ಕಾಯ್ದುಕೊಂಡ. ಕೊನೆಗೆ ಏನ್ ಮಾಡಿದೆ ಅಂದ್ರೆ ಅವತ್ತಿನ ದಿವಸ ಮುಗೀತಲ್ಲ, ದಿವಸ ಮುಗಿದ ಮನೆಗೆ ಬರಬೇಕಲ್ಲ, ಆ ಎಲ್ಲ ಕರುಗಳು ಮತ್ತು ಗೋಪಾಲ ಬಾಲಕರು ಕೃಷ್ಣ ಎಲ್ಲರೂ ಮನೆಗೆ ಬಂದರು. ಅದೇ ಕೃಷ್ಣನೇ ಎಲ್ಲರೂ ಮನೆಗಳಿಗೂ ಹೋದ. ಆತ್ಮಸ್ವರೂಪರಾದಂತಹ ಎಲ್ಲ ಗೋಪಾಲ ಬಾಲಕರನ್ನು ಅವರವ್ರ ಮನೆಗೆ ಹೋಗುವಂತೆ ಮಾಡಿದ ಮೇಲೆ ಕೃಷ್ಣ ಆ ಕಡೆ ವನಕ್ಕೆ ಹೋಗುವಾಗ ಮತ್ತು ತಿರುಗಿ ಬರುವಾಗ ಅದು ಯಾವತ್ತೂ ಅವನದೊಂದು ಸೈರನ್ ಇದ್ದಾಗ, ಯಾವತ್ತು ಕೊಳಲುವುದು ಒಂದು ಸ್ವಭಾವ. ಕೃಷ್ಣನ ಕೊಳಲಿನ ಧ್ವನಿ ಕೇಳಿ ಕೃಷ್ಣನು ಅವನ ಮನೆಗೆ ಬಂದ, ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದರು ಅಂತ ಎಲ್ಲ ಗೋಪ ಸ್ತ್ರೀಯರು ಬಹಳ ಸಂತೋಷಪಟ್ಟರು. ಕರ್ಕೊಂಡ್ಬಂದು ತಮ್ಮ ಮಕ್ಕಳೆಲ್ಲ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡು ಬಂದು ಅವರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಬೇಕಾದಂಥ ಉಪಚಾರ ಮಾಡಿದರು. ಸೋಜಿರದ ವರ್ಣನೆ ಇದೆ. ಅದೇನೆಂದ್ರೆ ಆ ದನಕ್ಕೆ ಅವರು ದನ ಕಾಯುವಂತಹ ಗೋಪಾಲ ಬಾಲಕರು ಕರುಗಳನ್ನು ಕಾಯಲಿಕ್ಕೆ ಅಂತ ಹೋಗ್ತಿದ್ರಲ್ಲ, ಅವ್ರು ಎಷ್ಟು ವಯಸ್ಸಿನವ್ರು ಇದ್ದಿರ್ಬೇಕು? ಕನಿಷ್ಠ 5-6 ವರ್ಷದ 5, 6, 7 ವಯಸ್ಸಿನವರಾದ್ರೂ ಇದ್ದಿರ್ಬೇಕು. ತೀರಾ 2 ವರ್ಷದ 3 ವರ್ಷದ ಮಗುವಿಗೆ ಯಾರು ದನ ಕಾಯ್ಲಿಕ್ಕೆ ಹೇಳೋದಿಲ್ಲ. 5-6 ವರ್ಷದ ವಯಸ್ಸಿನ ಬಾಲಕರಿಗೆ ಅವ್ರು ದನ ಕಾಯ್ಲಿಕ್ಕೆ ಹೇಳ್ತಿದ್ರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂತ ಮಕ್ಕಳು ತಾಯಂದ್ರು ಬಂದ್ರೆ, ಅಂತ ಮಕ್ಕಳು ದಿವಸ ಮನೆಗೆ ಬಂದ್ರೆ ಆ ತಾಯಂದ್ರಿಗೆ ಅವರಿಗೆ ಎದೆ ಹಾಲು ಕೂಡಿಸೋದು ಅವ್ರ ಪದ್ಧತಿ ಆಗಿತ್ತು ಅಂತ ವರ್ಣನೆ ಇದೆ. ಸೋಜಿದ ಸಂಗತಿ ಅಂದ್ರೆ ಇಲ್ಲಿ ನಾವೇನು ವರ್ಣನೆ ನೋಡಿದ್ವಿ ಅಂದ್ರೆ, ಒಂದು ಕಾಲದಲ್ಲಿ ನಿಸರ್ಗ ಸಹಜವಾದಂತಹ ಜೀವನ ಹೇಗಿತ್ತು ಎಲ್ಲಾ ಕಡೆ ಇತ್ತು. ಬರೀ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲೂ ಇದ್ದಿರ್ಬೋದು. ಎಷ್ಟು ವಿರಾಮವಾಗಿ ಕೂತು ಗೋಪಾಲ ಬಾಲಕರು ಊಟ ಮಾಡಿದ್ರು, ಪರಸ್ಪರ ಚೇಷ್ಟೆ ಮಾಡಿದ್ರು, ಬೈಸ್ಕೊಂಡ್ರು, ಹೊಡೆಸ್ಕೊಂಡ್ರು ಅಂತ ಒಂದು ವಿನೋದ ಮಾಡ್ಲಿಕ್ಕೆ ಅವರಿಗೆ ಬೇಕಾದಷ್ಟು ಸಮಯ ಇತ್ತು. ಇವತ್ತು ನಮ್ಗೆ ಊಟ ಮಾಡ್ಲಿಕ್ಕೆ ಸಮಯ ಇಲ್ಲ, ಕೂತ್ಕೊಳ್ಳಿಕ್ಕೆ ಸಮಯ ಇಲ್ಲ. ಪ್ರತಿಯೊಬ್ಬರ ಮೇಲೂ ಒದರಾಡ್ತಿರ್ತೀವಿ. ಯಾಕೆ ನಾವು ಬೇಗ ತಯಾರು ಮಾಡ್ರಿ ಅಂತೀವಿ. ಅಡಿಗೆ ತಯಾರಾದ್ರೆ ಮನೆಯವ್ರ ಮೇಲೆ ಕೋಪ, ಹೊರಗೆ ಹೋಗ್ತಾರ ಆದ್ರೆ ಮತ್ತೊಬ್ಬರ ಮೇಲೆ ಕೋಪ. ನಮ್ಮ ಅವಸರ, ನಮ್ಮ ಉದ್ವೇಗ ಎಲ್ಲರೂ ಇನ್ನೊಬ್ಬರ ಮೇಲೆ ಹಾಯ್ತಿರ್ತೀವಿ. ಅಂದ್ರೆ ಅವರು ವಿರಾಮವಾಗಿ ಕೂತು ಊಟ ಮಾಡಿದ್ದನ್ನು ನೋಡಿದ್ರೆ ಅದನ್ನ ಇವತ್ತಿನ ಜಗತ್ತಿಗೆ ಹೋಲಿಸ್ಕೋಬೇಕು ಅಂತ ಅನಿಸ್ತು ನನಗೆ. ಅದಷ್ಟೇ ಅಲ್ಲ, ಈಗ ಅವರು ಎದೆ ಹಾಲು ಕುಡಿಸಿದ್ರು ಅಂತಿದೆಯಲ್ಲ, ಈ ಘಟನೆಯನ್ನು ಕೂಡ ಆಗಿನ ಕಾಲಕ್ಕೆ
ಪರಿಸ್ಥಿತಿ ಹೇಗಿತ್ತು, ಈಗಿನ ಕಾಲದ ಪರಿಸ್ಥಿತಿ ಹೇಗಿದೆ, ಆ ತಾಯಂದಿರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಹೇಗಿತ್ತು, ಅದನ್ನೆಲ್ಲ ನಾವು ಹೋಲಿಕೆ ಮಾಡ್ಕೊಂಡು ನೋಡಬೇಕು ಅಂತ ಅನಿಸ್ತು. ಅದು ಅವ್ರ ಭಾಗ್ಯ ನೋಡಿ. ಹಿಂದೊಮ್ಮೆ ನಾನು ಹೇಳಿದೆ, ಕೃಷ್ಣ ಚಿಕ್ಕವನಿದ್ದಾಗ ಕೇವಲ ಯಶೋದೆ ಮಾತ್ರ ಅವನಿಗೆ ಹಾಲು ಉಣಿಸಿದ್ರು ಅಂತ ಅರ್ಥಲ್ಲ, ಎಷ್ಟೋ ಜನ ಗೋಪಸ್ತ್ರೀಯರು ಕೂಡ ಅವನಿಗೆ ಹಾಲು ಉಣಿಸಿದ ಒಂದು ಪದ್ಧತಿ ಇತ್ತು. ಹಾಗಾಗಿ ಆ ಪೂಜನೆ ಬಂದಾಗ ಅವ್ರು ಅವರನ್ನು ತಡೆಯಲಿಲ್ಲ ಅಂತ ಅಲ್ಲಿ ಕಥೆ ಬಂದಿತ್ತು. ಈಗ 5-6 ವರ್ಷದ ದೊಡ್ಡ ದೊಡ್ಡ ಬಾಲಕರಿಗೆ, ಕೃಷ್ಣನ ರೂಪದ ಬಾಲಕರಿಗೆ ಅದೇ ಗೋಪಸ್ತ್ರೀಯರು ಮತ್ತೆ ಹಾಲು ಕುಡಿಸ್ತಾ ಇದ್ದಾರೆ. ಆ ಕೃಷ್ಣನಿಗೆ ಹಾಲು ಕುಡಿಸ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ಆ ವಿಷಯ ಮಾತ್ರ ಅವ್ರಿಗೆ ಗೊತ್ತಿರಲಿಲ್ಲ. ಅಷ್ಟೇ ತನ್ಮಯರಾಗಿದ್ದಾರೆ ಅವರು, ಅದೇ ಸುಖ ಅನುಭವಿಸ್ತಾ ಇದ್ದಾರೆ. ಇದು ಹೀಗೆ ಎಷ್ಟೋ ದಿವಸ ನಡೀತು. ಪ್ರತಿ ದಿವಸ ಕೊಳಲು ಉತ್ಸ ಆ ಎಲ್ಲ ಗೋಪಾಲ ಬಾಲಕರ ಜೊತೆ ಕರುಗಳ ಜೊತೆ ವೃಂದಾವನಕ್ಕೆ ಹೋಗೋದು, ಹೊರಗಡೆ ಅವನ ಮೇಯಿಸಕ್ಕೆ ಹೋಗೋದು, ಮತ್ತೆ ಸಾಯಂಕಾಲ ತಿರುಗಿ ಬರೋದು. ಇಂಥ ಚಟುವಟಿಕೆಯಲ್ಲಿ ಎಷ್ಟೋ ದಿವಸ ನಡೀತು. ಹೀಗೆ ಸರ್ವಾಂತರ್ಯಾಮಿ ಅಂತ ಕೃಷ್ಣನೇ ಹಾಗೆ ಮಾಡ್ತಿದ್ದ. ಗೋಪಾಲ ಬಾಲಕರ ರೂಪದಿಂದ ಆಯಾ ಗೋಪಸ್ತ್ರೀಯರ ಮನೆಗೆ ಹೋಗ್ತಿದ್ದ. ಅವ್ರ ಅಕ್ಕಂದ್ರು ಇರ್ತಿದ್ರು, ತಂಗಿಯಂದ್ರು ಇರ್ತಿದ್ರು, ತಾಯಂದ್ರು ಇರ್ತಿದ್ರು, ಅಜ್ಜಿಯಂದ್ರು ಇರ್ತಿರ್ಬೇಕು, ನೂರಾರು ಥರದ ಹೆಂಗಸರಲ್ಲಿ ಇರ್ತಿರ್ಬೇಕು, ಗೋಪಾಲ ಬಾಲಕರು ಇರ್ತಿರ್ಬೇಕು. ತನ್ನ ಎಲ್ಲ ಲೀಲೆಗಳಿಂದ ಅವರನ್ನ ಆತ ಮಂತ್ರಮುಗ್ಧಗೊಳಿಸ್ತಿದ್ದ. ಆ ಎಲ್ಲ ಗೋಪಸ್ತ್ರೀಯರು ಕೂಡ ಆ ತಮ್ಮ ಮಕ್ಕಳಿಗೆ, ಕೃಷ್ಣನ ರೂಪದ ಮಕ್ಕಳಿಗೆ ಸ್ನಾನ ಮಾಡಿಸ್ತಿದ್ರು. ದನಿವಾಯಿತನೋ ಕಾಡಿನಲ್ಲಿ ಓಡಾಡಿ ಬಂದು ನಿನ್ನ ಕಾಲುಗಳಿಗೆ ಅಂತ ಅವನ ಕಾಲನ್ನ ಮರ್ದನ ಮಾಡ್ತಿದ್ರು, ಗಂಧ ಪೂಜಿಸ್ತಿದ್ರು, ಅಲಂಕಾರ ಮಾಡ್ತಿದ್ರು, ನಿನಗೇನು ಕೆಟ್ಟದಾಗದೇ ಇರಲಿ ಅಂತ ರಕ್ಷೆ ಇಡ್ತಿದ್ರು, ತಿಲಕ ಇಡ್ತಿದ್ರು, ಭೋಜನ ಮಾಡಿಸ್ತಿದ್ರು. ಆ ಗೋಪಸ್ತ್ರೀಯರಿಗೆ ಇದು ಗೊತ್ತಾಗ್ಲಿಲ್ಲ. ನಮ್ಮ ಹತ್ರ ಹಾಲು ಕುಡಿತಾ ಇರೋನು ಕೃಷ್ಣ ಅಂತ ಗೊತ್ತಾಗ್ಲಿಲ್ಲ, ನಾವು ಸ್ನಾನ ಮಾಡ್ತಿರೋದು ಕೃಷ್ಣನಿಗೆ ಅಂತ ಗೊತ್ತಾಗ್ಲಿಲ್ಲ, ನಾವು ಮಲಗಿಸಿ ಲಾಲಿ ಹಾಡ್ತಿರೋದು ಕೃಷ್ಣನಿಗೆ ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದಮೇಲೆ ಅವ್ರ ಮನೆಯಲ್ಲಿ ಕಟ್ಟಿದಂತಹ ದನಗಳಿಗೆ ಹೇಗೆ ಗೊತ್ತಾಗಬೇಕು, ಆಕಳುಗಳಿಗೆ. ಅವುಗಳು ಕೂಡ ತಮ್ಮ ಕರುಗಳಿಗೆ ಹಾಲು ಕುಡಿಸ್ತಾ ಇದ್ವು, ಅವ್ರ ಮೈ ನೆಕ್ತಾ ಇದ್ವು. ಆ ಕರುಗಳು ಕೊಟ್ಟಿಗೆ ಬಂದ ಕೂಡಲೇ ಅವುಗಳನ್ನು ಅಂಬ ಅಂತ ಕರಿತಾ ಇದ್ವಿ. ನಾನು ತಿಳ್ಕೊಳ್ಳೋದೇನಂದ್ರೆ ಅವೆಲ್ಲ ಚಿಕ್ಕ ಮಕ್ಕಳಾದ್ರಿಂದ ಚಿಕ್ಕ ಮಕ್ಕಳಿಗೆ ಕರುಗಳನ್ನು ಮಾತ್ರ ಮೇಯಿಸಿ ಕೊಡ್ತಾ ಇದ್ರು. ದೊಡ್ಡ ದೊಡ್ಡ ದನಗಳನ್ನೆಲ್ಲ ದೊಡ್ಡ ಗೋಪಾಲಕರು ವಹಿಸಿದ್ದಿರ್ಬೇಕು. ಹಾಗಾಗಿ 6-7 ವಯಸ್ಸಿನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕರುಗಳನ್ನು ಮಾತ್ರ ಮೇಯಿಸಿ ಬಿಡ್ತಿರ್ಬೇಕು. ಹಾಗಾಗಿ ಆ ಚತುರ್ಮುಖ ಬ್ರಹ್ಮನ ಕೈಗೆ ಸಿಕ್ಕದ್ದು ಆ 6-7 ವಯಸ್ಸಿನ ಚಿಕ್ಕ ಗೋಪಾಲಕರು ಮತ್ತು ಚಿಕ್ಕ ಕರುಗಳು ಮಾತ್ರ. ಹಾಗಾಗಿ ದೊಡ್ಡ ದೊಡ್ಡ ದನಗಳೆಲ್ಲ ಇನ್ನೂ ಕೊಟ್ಟಿಗೆಯಲ್ಲಿ ಇರ್ತಿದ್ವು. ಅವು ಹಾಲು ಕುಡಿಸ್ತಾ ಇದ್ವು. ಯಾರಿಗೆ ಕುಡಿಸ್ತಾ ಇದ್ವು? ಕೃಷ್ಣನಿಗೆ ಕುಡಿಸ್ತಾ ಇದ್ವು. ಹೀಗೆ ಅವನು ಆ ತಾಯಂದ್ರಿಗೆ ಕೊಟ್ಟಂತ ಪ್ರೀತಿ, ಕರುಗಳ ರೂಪದಲ್ಲಿ ಮತ್ತು ಆ ಗೋಪಾಲ ಬಾಲಕರ ರೂಪದಲ್ಲಿ ಅವನು ತಾಯಂದ್ರಿಗೆ ಕೊಟ್ಟಂತ ಪ್ರೀತಿ ಅದೆಂದೂ ಕೂಡ ಕಡಿಮೆಯೇ ಆಗಲಿಲ್ಲ. ದಿನೇ ಅದು ಅಭಿವೃದ್ಧಿ ಹೊಂದುತ್ತಾ ಇತ್ತು. ನನ್ನ ಮಗನ ಅಲ್ಲ ಈ ಹುಡುಗ ಅಂತ ಅವ್ರಿಗೆ ಸ್ವಲ್ಪನೂ ಸಂಶಯ ಬರ್ತಿರ್ಲಿಲ್ಲ. ಅವ್ರಿಗೂ ಬರ್ತಿರ್ಲಿಲ್ಲ, ಈ ಆಕಳುಗಳು ಬರ್ತಿರ್ಲಿಲ್ಲ. ಹೆಚ್ಚು ಕಡಿಮೆ 1 ವರ್ಷ ಹೀಗೆ ನಡೀತು. ಆ ಗೋಪಸ್ತ್ರೀಯರಿಗೆ ಮತ್ತು ಗೋವುಗಳಿಗೆ ಕೃಷ್ಣನ ಬಗ್ಗೆ ಎಂಥ ಅಪೂರ್ವವಾದಂತಹ ಪ್ರೇಮ ಆದರಗಳಿದ್ದವೋ ಅಂಥದೇ ಪ್ರೇಮ ಆದರಗಳನ್ನ ಕೃಷ್ಣನು ಕೂಡ ಅವ್ರ ಬಗ್ಗೆ ತೋರಿಸ್ತಿದ್ದ. ಹೀಗೆ ಸಮಾನವಾದಂತಹ ಪ್ರೇಮ, ಪ್ರೀತಿ, ವಿಶ್ವಾಸಗಳಲ್ಲಿದ್ದವು. ಆ ಕೃಷ್ಣನೇ ಹೀಗೆ ಒಂದು ಕಡೆ ತನ್ನ ಮನೆಯಲ್ಲಿ ಕೃಷ್ಣನ ರೂಪದಿಂದಿದ್ದಾನೆ, ಗೋಪಾಲ ಬಾಲಕರ ಮನೆಗಳಲ್ಲಿ ಗೋಪಾಲ ಬಾಲಕರ ರೂಪದಿಂದ ಇದ್ದಾನೆ, ಕೊಟ್ಟಿಗೆಗಳಲ್ಲಿ ಕರುಗಳ ರೂಪದಿಂದ ಇದ್ದಾನೆ. ಹೀಗೆ ಅವನು ಆಟ ಆಡ್ತಾ ಇದ್ದಾನೆ. ಇನ್ನು ಕೇವಲ ಒಂದು 5ರಿಂದ 6 ದಿವಸ ಮಾತ್ರ ಬಾಕಿ ಉಳಿದಿತ್ತು ಆ 1 ವರ್ಷ ಮುಗಿಲಿಕ್ಕೆ. 1 ವರ್ಷ ತನಕ ಇದೇ ವೈಭವ ನಡೀತು. ಒಂದು ದಿವಸ ಕೃಷ್ಣ ಏನ್ ಮಾಡಿದ ಅಂದ್ರೆ ಬಲರಾಮನ ಕರ್ಕೊಂಡು ಜೊತೆಗೆ ಕರುಗಳನ್ನು ಕರೆದುಕೊಂಡು ಮೇಯಿಸಬೇಕು ಅಂತ ಕಾಡಿಗೆ ಹೋದ. ಆ ಸಂದರ್ಭದಲ್ಲಿ ಹಸುಗಳು, ಕೆಲವು ಹಸುಗಳು ಗೋವರ್ಧನ ಪರ್ವತ ಏನಿದೆಯಲ್ಲ, ಪರ್ವತದ ತಪ್ಪಲ ಪ್ರದೇಶದಲ್ಲಿ ಅವು ಹುಲ್ಲು ಮೇಯ್ತಾ ಇದ್ವು. ಇವನು ತಗೊಂಡು ಹೋಗಿದ್ದು ಕರುಗಳನ್ನ, ಕೃಷ್ಣ ಬಲರಾಮ. ಕೆಲವು ಹಸುಗಳು ಗೋವರ್ಧನ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಹುಲ್ಲು ಮೇಯ್ತಾ ಇದ್ವು. ಅವು ಅಲ್ಲಿಂದ ನೋಡಿದ್ವು, ಆ ಹಸುಗಳು ಈ ಕರುಗಳನ್ನು ದೂರದಿಂದ ನೋಡಿದ್ವು. ಇವುಗಳ ಧ್ವನಿ, ಅವುಗಳ ವಾಸನೆ ಇತ್ಯಾದಿ ಪರಿಚಯ ಅವಕ್ಕಾಯ್ತು. ಹೀಗೆ ಆದ ಕೂಡಲೇ ಅವುಗಳಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತಾಯ್ತು. ಆ ಹಸುಗಳನ್ನ ಕೆಲವು ಬೇರೆ ಗೋಪಾಲಕರು ಕಾಯ್ತಿದ್ರು. ಆ ಗೋಪಾಲ ಬಾಲಕರು ಅವುಗಳನ್ನು ತಡೆದ್ರು ಕೂಡ ಅವು ಕೇಳಲಿಲ್ಲ. ಆ ಹಸುಗಳು ಅವು ಓಡೋಡಿ ತಮ್ಮ ಮಕ್ಕಳ ಹತ್ರ ಬಂದವು. 2 ಕಾಲಿನ ಮನುಷ್ಯರಂತೆ ತಮ್ಮ ಪ್ರೇಮವನ್ನು ನಾವು ತೋರ್ಪಡಿಸ್ತಾ ಅಲ್ಲಿಗೆ ಓಡೋಡಿ ಬಂದವು. ಆ ಹಸುಗಳಲ್ಲಿ ಕೆಲವು ಹಸುಗಳಿಗೆ ಈಗ 1-2 ದಿವಸ ಹಿಂದೆ ಹುಟ್ಟಿದ ಚಿಕ್ಕ ಚಿಕ್ಕ ಕರುಗಳಿದ್ದವು. ಅಷ್ಟೆಲ್ಲ ಇದ್ರೂ ಕೂಡ ಅವು ಈ ಹೊರಗೆ ಬಂದು ಈ ಕಡೆ ಬಂದು ಹಳ್ಳಿ ಸಮೀಪದಲ್ಲಿ ದೊಡ್ಡ ಕರುಗಳಿದ್ವಲ್ಲ
ಈ ದೊಡ್ಡ ಕರುಗಳನ್ನ ಪ್ರೇಮದಿಂದ ಸಮೀಪಿಸಿದೆ. ಇನ್ನೇನು ಆ ದೊಡ್ಡ ಕರುಗಳನ್ನ ಈ ಆಕಳುಗಳು ನುಂಗೇ ಬಿಡ್ತಾವೇನೋ ಅನ್ನೋ ಕಾಣಿಸುತ್ತೆ, ಅಷ್ಟು ಪ್ರೇಮವನ್ನು ನಾವು ತೋರಿಸಿದ್ವಿ. ಗೋಪಾಲ ಬಾಲಕರು ಆ ಹಸುಗಳನ್ನು ಮೇಯಿಸಿದ್ರು. ಹಳ್ಳಿ ಸಮೀಪದಲ್ಲಿರುವಂತಹ ಕರುಗಳ ಕಡೆಗೆ ಆ ಹಸುಗಳು ಹೋಗದೇ ಇರುವಂತೆ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಆ ಪ್ರಯತ್ನ ಎಲ್ಲ ವ್ಯರ್ಥ ಆಯಿತು. ಅವ್ರಿಗೆ ಹಿಂದೆಂದೂ ಹೀಗಾಗಿರ್ಲಿಲ್ಲ, ಇದ್ಯಾಕೆ ಹೀಗಾಯಿತು ಅಂತ ಅಂದ್ಕೊಂಡ್ರು ಅವರು. ಆ ಹಸುಗಳು ಕೂಡ ಹಿಂದೆಂದೂ ಕೂಡ ಇಷ್ಟೊಂದು ವಿಶಿಷ್ಟವಾದ ರೀತಿಯಲ್ಲಿ ಹುಚ್ಚದ ರೀತಿಯಲ್ಲಿ ಓಡಿ ಹೋಗಿರ್ಲಿಲ್ಲ. ಯಾಕೆ ಹೀಗೆ ಓಡಿ ಹೋದವು ಅಂತ ಅನ್ಕೊಂಡ್ರು ಅವರು. ಆ ಗೋಪಾಲ ಬಾಲಕರಿಗೆ ರಾಜಕೀಯ ಆಯಿತು, ಹಸುಗಳ ಮೇಲೆ ಕೋಪವೂ ಬಂತು. ಕೊನೆಗೆ ಆ ಹಸುಗಳು ಬಹಳ ಕಷ್ಟಪಟ್ಟು ಓಡ್ಕೊಂಡು ಬಂದು ಗೋಪಾಲ ಬಾಲಕರು ಮತ್ತು ಕರುಗಳು ಮತ್ತು ಕೃಷ್ಣನು ಇವೆಲ್ಲರೂ ಇದ್ದಂಥ ಜಾಗಕ್ಕೆ ಅವ್ರು ಬಂದರು. ಹೀಗೆ ತಮ್ಮ ಮಕ್ಕಳನ್ನ ನೋಡಿದ ಕೂಡಲೇ, ಅಂದ್ರೆ ಆ ಗೋಪಾಲ ಬಾಲಕರನ್ನು ಅಂದ್ರೆ ಯಾರನ್ನ, ಕೃಷ್ಣನ ಸ್ವರೂಪದಂತಹ ಗೋಪಾಲ ಬಾಲಕರು ಇದ್ರಲ್ಲ, ಅವ್ರನ್ನೆಲ್ಲ ನೋಡಿದ ಕೂಡಲೇ ಅವರಿಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತು. ಆ ಬಂದಂತಹ ಗೋಪಾಲಕರೆಲ್ಲರಿಗೂ ಕೂಡ ಎಷ್ಟೋ ದಿವಸದ ಬಳಿಕ ನೋಡಿದ್ರಲ್ಲ, ನೋಡಿದ್ರಿಂದಾಗಿ ಅವ್ರಿಗೊಂದು ಆಶ್ಚರ್ಯ ಅಂತ ಅನಿಸ್ತು. ತಮ್ಮ ಮಕ್ಕಳನ್ನು ಎಷ್ಟೋ ದಿವಸದಿಂದ ಅವ್ರು ದೂರ ಬಿಟ್ಟಿದ್ರಲ್ಲ, ಹೆಚ್ಚು ಕಡಿಮೆ 1 ವರ್ಷದಿಂದ ದೂರ ಬಿಟ್ಟಿದ್ರು. ಆ 1 ವರ್ಷದ ತನಕ ಕೃಷ್ಣನನ್ನೇ ತಮ್ಮ ಮಕ್ಕಳ ರೂಪದಲ್ಲಿ ಅವರು ಆರಾಧನೆ ಮಾಡ್ತಿದ್ರು. ಇವತ್ತು ನಿಜವಾಗಿ ತಮ್ಮ ಮಕ್ಕಳನ್ನು ತಾವು ನೋಡಿದ್ರು. ಆ ಗೋಪಾಲಕರು ನೋಡಿದಾಗ ಅವರಿಗೆ ಆ ತಮ್ಮ ವೃದ್ಧ ಗೋಪಾಲಕರಿಗೆ ತಮ್ಮ ಮಕ್ಕಳನ್ನು ಬಿಟ್ಟು ಹೋಗಲು ಸಾಧ್ಯವೇ ಆಗಲಿಲ್ಲ. ಬಹಳ ಕಷ್ಟಪಟ್ಟು ಸ್ವಲ್ಪ ಹೊತ್ತು ಎಷ್ಟೋ ಹೊತ್ತಾದ್ಮೇಲೆ ಅವ್ರ ಜೊತೆ ಕೂತು ಮಾತಾಡಿ ವ್ಯವಹಾರ ಮಾಡಿ ಆದ್ಮೇಲೆ ಅವರು ಅಲ್ಲಿಂದ ಹೋಗುವಂತೆ ಪ್ರಯತ್ನ ಮಾಡಿದರು. ಆ ಯಾವ ಬಾಲಕರು ಕೂಡ ತಾಯಿ ಹಾಲು ಕುಡಿಯುವಂತ ಹಾಲುಗೊಲ್ಲದ ಹಸುಳೆಗಳೇನಾಗಿರ್ಲಿಲ್ಲ. ಆದ್ರೂ ಕೂಡ ಆ ತಾಯಂದ್ರಿಗೆ, ಆ ವೃದ್ಧ ಗೋಪಾಲಕರಿಗೆ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಏನು ಕಡಿಮೆ ಆಗಿರ್ಲಿಲ್ಲ. ಇದೆಲ್ಲ ಯಾಕೆ ಹೀಗೆ, ಇಂಥ ವಿಚಿತ್ರ ಯಾಕಾಯ್ತು ಹೀಗೆ, ಹಿಂದೆಂದು ನೋಡದೇ ಇರುವಂತ ವಿಚಿತ್ರ ಹೀಗಾಯ್ತಲ್ಲ ಅಂತ ಬಲರಾಮ ಆಲೋಚನೆ ಮಾಡಿ ಶುರು ಮಾಡಿದೆ. ಇದೇನೋ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇವತ್ತು ಈ ದನಕರುಗಳ ವರ್ತನೆ, ಆಮೇಲೆ ವೃದ್ಧ ಗೋಪಾಲಕರ ವರ್ತನೆ, ಇದೆಲ್ಲ ಬಹಳ ವಿಚಿತ್ರವಾಗಿರಲ್ಲ ಅಂತ ಅನಿಸ್ತು ಆ ಬಲರಾಮನಿಗೆ. ಸರ್ವಾತ್ಮಕನಾದಂತಹ ಕೃಷ್ಣನಿಗೂ ನನಗೂ, ಕೃಷ್ಣ ಮತ್ತು ನನ್ನ ನಡುವೆ, ಬಲರಾಮನ ನಡುವೆ, ವೃಜವಾಸಿಗಳಾದಂತಹ ಗೋಪಸ್ತ್ರೀಯರಿಗೂ ಕೃಷ್ಣನಿಗೂ, ಗೋಪಾಲಕರಿಗೂ ಕೃಷ್ಣನಿಗೂ ಒಂದು ಅನಿರ್ವಚನೀಯವಾದಂತಹ ಪ್ರೀತಿ ಇರೋದು ಹೌದು. ಆದ್ರೆ ಇವತ್ತು ಇಂಥದ್ದೊಂದು ವಿಶಿಷ್ಟ ಘಟನೆ ನಡೀತಾ ಇದೆಯಲ್ಲ, ಇದೇನಿದೆ, ಇದಕ್ಕೆ ಯಾವ ಮಾಯೆ ಕಾರಣ? ಇದಕ್ಕೆ ಇದೊಂದು ದೈವಿ ಮಾಯೆ, ರಾಕ್ಷಸರ ಮಾಯೆ, ಇದೇನಿದು? ಅಥವಾ ಈ ಮಾಯೆ ಎಲ್ಲ ಕೃಷ್ಣಂದೇ ಮಾಯೇನೋ ಅಂತ ಬಲರಾಮ ಆಲೋಚನೆ ಮಾಡಿದ. ಹೀಗೆ ಆಲೋಚನೆ ಮಾಡಿ ಅವನೇನ್ ಮಾಡಿದ ಅಂದ್ರೆ, ಬಲರಾಮ ತನ್ನ ಹೊರಗಣ್ಣನ್ನು ಮುಚ್ಚಿ ಒಳಗಣ್ಣನ್ನು ತೆಗೆದು ನೋಡಿದ. ಯಾಕೆ ಹೀಗಾಗ್ತಾ ಇದೆ ಅದನ್ನ ನೋಡಬೇಕು ಅಂತೇಳಿ ನೋಡಿದಾಗ ಅವನಿಗೆ ಗೊತ್ತಾಯ್ತು, ಆ ಎಲ್ಲ ಗೋಪಾಲ ಬಾಲಕರು, ಚಿಕ್ಕ ಗೋಪಾಲ ಬಾಲಕರು ಮತ್ತು ಕರುಗಳು ಏನಿರ್ತವಲ್ಲ ಅವೆಲ್ಲ ಕೃಷ್ಣನ ಸ್ವರೂಪದೇ ಕರುಗಳು, ಬೇರೆ ಅಲ್ಲ, ಅವು ಕೃಷ್ಣಂದೇ ಮಾಯ ಇದೆಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಕೃಷ್ಣನನ್ನೇ ನೇರವಾಗಿ ಕಾಣಿದ, ಕೇಳೇ ಬಿಟ್ಟ ಅವನು. ಈ ಗೋಪಾಲ ಬಾಲಕರು ಮತ್ತು ಈ ಕೆಲವು ದನಕರುಗಳು ಇವೆಲ್ಲ ಯಾರೋ ಋಷಿ ಮುನಿಗಳು ಇದ್ದಿರ್ಬೇಕು, ದೇವತೆಗಳಿದ್ದಿರ್ಬೇಕು, ಹಾಗಾಗಿ ಇಂಥದೊಂದು ವಿಚಿತ್ರ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಇವ್ರು ಯಾರು ಋಷಿ ಮುನಿಗಳು ಅಲ್ಲ, ದೇವತೆಗಳು ಅಲ್ಲ, ಏನೂ ಅಲ್ಲ, ಇವರೆಲ್ಲರೂ ನಿನ್ನ ಸ್ವರೂಪನೇ ಆಗಿದ್ದಾರೆ. ನೀನೇ ಈ ಎಲ್ಲ ರೂಪದಿಂದ ಇದ್ದು ಎಲ್ಲ ಲೀಲೆಯನ್ನು ತೋರ್ಪಡಿಸಿದ್ವಿ, ಯಾಕೆ ಹೀಗಾಯ್ತು, ಇದು ನನಗೆ ಯಥಾವತ್ತಾಗಿ ಹೇಳು ಅಂತ ಕೇಳ್ಕೊಂಡ ಬಲರಾಮ ಕೃಷ್ಣನನ್ನ. ಆಗ ಕೃಷ್ಣ ಚತುರ್ಮುಖ ಬ್ರಹ್ಮ ಇಂಥದೊಂದು ತಂತ್ರವನ್ನು ಮಾಡಿದ್ದಾನೆ, ಹಾಗಾಗಿ ಆ ಚತುರ್ಮುಖ ಬ್ರಹ್ಮನಿಗೆ ನಾನು ಮೋಹ ಆಗುವಂತೆ ಇದನ್ನೆಲ್ಲ ಮಾಡಬೇಕಾಯ್ತು ಅಂತ ಆಲೋಚನೆ ಮಾಡಿ ಅಂತ ಕೃಷ್ಣ ಆ ಬಲರಾಮನಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿದ ಬಳಿಕ ಈ ಎಲ್ಲ ಆದ್ಮೇಲೆ ಚತುರ್ಮುಖ ಬ್ರಹ್ಮ ಆ ಎಲ್ಲ ಗೋಪಾಲ ಬಾಲಕರನ್ನು ಮತ್ತು ಕರುಗಳನ್ನು ಬಚ್ಚಿಟ್ಟು ಅಡಗಿಸಿಟ್ಟು ಏನೋ ಕಾರ್ಯ ಇದ್ದಿರಬೇಕು, ಬ್ರಹ್ಮಲೋಕ ಹೊರಟೋಗಿದ್ದ. ಒಂದು ಕ್ಷಣವನ್ನು ಕಳೆದು ತಿರುಗಿ ಬಂದ ಅವನು. ಅದೊಂದು ಕ್ಷಣ ಅಂದ್ರೆ ಅಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ, ತ್ರುಟಿ ಅಂತ ಹೇಳಿ. ಒಂದು ತ್ರುಟಿಯ ಬಳಿಕ ಬ್ರಹ್ಮ ಹೊರಗೆ ಬಂದ. ಒಂದು ತ್ರುಟಿ ಅಂದ್ರೆ ಅದು ಬ್ರಹ್ಮನ ಕಾಲ ಬಹಳ ದೊಡ್ಡ ಕಾಲ ಅದು. ತ್ರುಟಿ ಯುಗ ಐತೆ. ಒಂದೊಂದು ಕೃಷ್ಣನನ್ನು ಕಳ್ಕೊಂಡಂತಹ ಗೋಪಸ್ತ್ರೀಯರಿಗೆ ಒಂದೊಂದು ತ್ರುಟಿಯೂ ಕೂಡ, ಅತಿ ಸಣ್ಣ ಕ್ಷಣವೂ ಕೂಡ ಒಂದೊಂದು ಯುಗದಂತೆ ಆಯಿತು ಅಂತ ಆ ಮುಂದೆ ಗೋಪಿ ಗೀತದಲ್ಲಿ ಅದು ವರ್ಣನೆ ನಾವು ನೋಡ್ತೇವೆ. ಒಂದು ತ್ರುಟಿಯನ್ನ ಚತುರ್ಮುಖ ಬ್ರಹ್ಮ ತನ್ನ ಕಾಲಮಾನದಲ್ಲಿ ಒಂದು ತ್ರುಟಿಯನ್ನು ಕಳೆದು ಅವನು ಮತ್ತೆ ಈ ವನಕ್ಕೆ ಬಂದ.
ನಾನೆಲ್ಲ ಅವ್ರನ್ನ ಅಡಗಿಸ್ತಿದ್ನಲ್ಲ, ಏನೇನಾಗಿದೆ ನೋಡಬೇಕು ಅಂತ ಬಂದ ಅವನು. ಬಂದು ನೋಡಿದ್ರೆ ಅವನಿಗೆ ಭ್ರಾಂತಿ ಆಯ್ತು. ಮತ್ತೆ ಈಗೇನು ನಾನೆಲ್ಲ ಅವ್ರನ್ನ ಅಡಗಿಸ್ತಿದ್ದೆ ಹೌದು, ಆದ್ರೆ ಅದೇ ಗೋಪಾಲ ಬಾಲಕರು ಅದೇ ಕರುಗಳು ಇಲ್ಲಿದ್ದಾರಲ್ಲ, ಯಾರು ಕಳೆದು ಹೋಗೇ ಇಲ್ಲಲ್ಲ, ನಾನು ಎಲ್ಲಿ ಬೆಚ್ಚಿಟ್ಟಿದ್ದೆ, ಇವ್ರು ಇಲ್ಲಿ ಯಾಕೆ ಬಂದರು ಅಂತ ಅವನಿಗೆ ಆಶ್ಚರ್ಯ ಅನ್ನಿಸ್ತು. ಇಲ್ಲಿ ವ್ಯಾಖ್ಯಾನದಲ್ಲಿ ತ್ರುಟಿ ಅಂದ್ರೆ ಅದನ್ನ ವರ್ಣನೆ ಮಾಡ್ತಾರೆ. ನಾವು ಹೇಳೋದಿಲ್ಲ, ನಮ್ಮ ಒಂದು ವರ್ಷ ಆದ್ಮೇಲೆ ದೇವತೆಗಳಿಗೆ ಒಂದು ದಿನ ಅಂತ ಹೇಳಿದ್ವಿ. ದೇವತೆಗಳ ಮಾನ, ಪಿತೃಗಳ ಮಾನ, ಬ್ರಹ್ಮನ ಮಾನ, ಹೀಗೆಲ್ಲ ನಾವು ಹೇಳಿದ್ವಿ. ನಮ್ಮ ಮಾನದಿಂದ 4 ಯುಗಗಳು ಕಳೆದ್ರೆ ಅದೊಂದು ಮಹಾಯುಗ, ಅಂಥದ್ದು 74 ಮಹಾಯುಗ ಕಳೆದ್ರೆ ಅದೊಂದು ಹಗಲು, ಅಂಥದ್ದೇ ರಾತ್ರಿ ಅಂತ ಈಗ ನಾವು ಕಥೆ ಹೇಳಿದ್ವಿಲ್ಲ. ಮನುಷ್ಯ ಮಾನದಿಂದ 1 ವರ್ಷ ಕಳೆದರೆ ಅದು ಬ್ರಹ್ಮನಿಗೆ ಒಂದು ತ್ರುಟಿ, ಅದೊಂದು ಸಣ್ಣ ಕ್ಷಣ. ಅದು ತ್ರುಟಿ ಅಂದ್ರೆ ನಾವು ಹೇಗನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನೋಡಿ, ಕಮಲದ ಎಸಳುಗಳು ಇರ್ತಾವಲ್ಲ, ಕಮಲದ ಎಲೆಗಳು ಅಥವಾ ಕಮಲದ ಮೇಲಿನ ದಳಗಳು, ಆ ದಳಗಳನ್ನ ಸೂಜಿಯಿಂದ ಸುತ್ತಲಿಕ್ಕೆ ಎಷ್ಟು ಸೂಕ್ಷ್ಮ ಕ್ಷಣ ಬೇಕೋ ಆ ಕ್ಷಣಕ್ಕೆ ತ್ರುಟಿ ಅಂತ ಕರೀತಾರೆ ನಮ್ಮ ಮಾನದಲ್ಲಿ. ಅಂದ್ರೆ ಕಮಲದ ದಳವನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಈಗ ನೀವು ಒಂದು ಇಂಥದ್ದಾದೊಂದು ಬಿರುಸಾದಂತಹ ಕಠಿಣವಾದಂತಹ ವಸ್ತುವನ್ನ, ಮತ್ತೊಂದು ಯಾವುದೋ ಬಟ್ಟೆ ಮೊದಲಾದ ವಸ್ತುವನ್ನು ಸೂಜಿಯಿಂದ ಸುತ್ತಲಿಕ್ಕೆ ಸ್ವಲ್ಪ ಹೆಚ್ಚು ಕಾಲ ಬೇಕಾಗಬಹುದು. ಕಮಲ ಬಹಳ ಮೃದುವಾಗುತ್ತೆ, ಅದನ್ನು ಸುತ್ತಲಿಕ್ಕೆ ಎಷ್ಟು ಕಾಲ ಬೇಕು? ಒಂದು ಕ್ಷಣವೂ ಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆ ಕ್ಷಣ ಬೇಕಾಗ್ತದೆ. ಹಾಗಾಗಿ ಅಷ್ಟು ಸೂಕ್ಷ್ಮ ಅಂತ ಕ್ಷಣಕ್ಕೆ ತ್ರುಟಿ ಅಂತ ಕರೀತಾರೆ. ಇದು ನಮಗೂ ತ್ರುಟಿ ಇದೆ, ಆದರೆ ನಮ್ಮ ತ್ರುಟಿಗೂ ಬ್ರಹ್ಮನ ತ್ರುಟಿಗೂ ವ್ಯತ್ಯಾಸ ಇದೆ, ಅದನ್ನು ನಾವು ಗಮನಿಸಬೇಕು. ನಮ್ಮ 1 ವರ್ಷ ಅಂದ್ರೆ ಅದು ಬ್ರಹ್ಮನ ಒಂದು ತ್ರುಟಿ. ಅವನು ಒಂದು ತ್ರುಟಿಯನ್ನು ಕಳೆದಿಂದ ಬರೋದಕ್ಕೆ 1 ವರ್ಷ ಆಗಿತ್ತು, 1 ವರ್ಷಕ್ಕೆ ಇನ್ನೊಂದು 5-6 ದಿವಸ ಬಾಕಿ ಇತ್ತು ಅಂತ ನಾನು ಕಥೆ ಹೇಳಿದೆ. ಹೀಗೆ ತ್ರುಟಿ ಅಂದ್ರೆ ಬ್ರಹ್ಮನ ಒಂದು ತ್ರುಟಿ ಅಂದ್ರೆ ಮನುಷ್ಯನ 1 ವರ್ಷ. ಸೂಜಿಯಿಂದ ಕಮಲದ ಎದಲನ್ನು ಚುಚ್ಚುವಂತ ಕಾಲ ಎಂದು ಅದಕ್ಕೆ ತ್ರುಟಿ ಅಂತ ಕರೀತಾರೆ. ನಾವು ಆ ಹಿಂದೊಮ್ಮೆ ಇದೇ ಹರಿವಂಶದ ಪೂರ್ವಾರ್ಧದಲ್ಲಿ ಕಾಲದ ಅತಿ ಸೂಕ್ಷ್ಮ ಮಾನಗಳನ್ನು ಗಮನಿಸ್ತಾ ಹೋಗಿದ್ವಿ. ಸಾಕಷ್ಟು ಕಾಲದ ಒಂದು ಕ್ಷಣ ಅಂದ್ರೆ ಏನು, ಸೂಕ್ಷ್ಮವಾದ ಕ್ಷಣವನ್ನು ಕೂಡ ಅವತ್ತು ನಾನು ನಿಮ್ಗೆ ಹೇಳಿದ್ದೆ. ಒಂದು ಕ್ಷಣ ಅಂದ್ರೆ 0.000265 ಇದು ಒಂದು ಕ್ಷಣಕ್ಕೆ ಸಮಾನ ಅಂತ ಹಿಂದಂತ ನಾನು ಹೇಳಿದ್ದೆ. ಅದು ವೈಜ್ಞಾನಿಕ ಸಂಶೋಧನೆಗಳು ಮೇಲಿನ ಮೇಲೆ ಆಗ್ತಾನೆ ಇರುತ್ತೆ. ನಾನು ಹೇಳಿದ್ದು ವಿಷ್ಣು ರಹಸ್ಯ ಮತ್ತು ಹರಿವಂಶದ ಆಧಾರದಲ್ಲಿ ಅಲ್ಲಿ ಬಂದಂಥ ಲೆಕ್ಕಾಚಾರಗಳನ್ನು ಗುಣಾಕಾರ ಮಾಡಿ ಹೇಳಿದ್ದೆ. ಈಗ ಇತ್ತೀಚೆಗೆ ಒಂದು 2 ದಿವಸ ಹಿಂದೆ ನಾನು ಎಲ್ಲೋ ನೋಡಿದ ಒಂದು ಈ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಯನ ಏನಂದ್ರೆ, ಸೆಕೆಂಡ್, ಇದು ನಾವು ನೋಡಿದ್ದೇವಲ್ಲ, ಸೆಕೆಂಡ್ ನಮ್ಗೆ ಎಲ್ಲರಿಗೂ ಗೊತ್ತು, ಗಡಿಯಾರದ ಒಂದು ಮುಳ್ಳು ಓಡಾಡುವಂತ ಒಂದು ಕ್ಷಣ ಇದೆ. ಈ ಸೆಕೆಂಡನ್ನ ಎಷ್ಟೋ ಭಾಗ ಮಾಡ್ತಾರೆ. ಮತ್ತೆ ಯಾಕೆ ಭಾಗ ಮಾಡ್ತಾರೆ ಅಂತಂದ್ರೆ, ಈ ವಿಶ್ವದಲ್ಲಿ 1 ಸೆಕೆಂಡಿಗೆ ಒಂದ್ಸರಿ ನಡೆಯುವಂತಹ ಅನೇಕ ವೈಜ್ಞಾನಿಕ ನೈಸರ್ಗಿಕ ವಿದ್ಯಮಾನಗಳಿವೆ. ಸೆಕೆಂಡನ್ನ 1000 ಭಾಗ ಮಾಡಿದಾಗ ಆ 1000 ಭಾಗಗಳಲ್ಲಿ ಒಂದ್ಸರಿ, ಒಂದು ಸೆಕೆಂಡಿಗೆ ಎಷ್ಟೋ ಸರಿ ನಡೀತಿರ್ತಾವ ಅಂಥ ವಿದ್ಯಮಾನಗಳು ಕೆಲವಿವೆ. ಅದನ್ನ ವಿಜ್ಞಾನಿಗಳು ಗಮನಿಸಿ ಈ ಲೇಸರ್ ಕಿರಣಗಳು, ಬೀಮ್ಗಳು ಇಂಥವನ್ನೆಲ್ಲ ಗಮನಿಸಿ ಒಂದು ಕ್ಷಣವನ್ನು 100 ಕೋಟಿ ವಿಭಾಗ ಮಾಡಲಿಕ್ಕೆ ಶಕ್ತರಾದರು. 1 ಸೆಕೆಂಡಿನ 100 ಕೋಟಿ ಭಾಗ ಮಾಡಿ ಅದರಲ್ಲಿ ನಡೆಯುವಂಥ ವೈಜ್ಞಾನಿಕ ವಿದ್ಯಮಾನ, ನೈಸರ್ಗಿಕ ವಿದ್ಯಮಾನವನ್ನು ಅವ್ರು ಗುರುತಿಸಿದರು. ಈಗ ಕೊನೆಗೆ ಸದ್ಯದಲ್ಲಿ ತೀರಾ ರೀಸೆಂಟ್ ಸಂಶೋಧನೆ ಪ್ರಕಾರ 1 ಸೆಕೆಂಡನ್ನು 100 ಕೋಟಿ ಭಾಗ ಮಾಡಿದರೆ ಅದಕ್ಕೆ ಫೆಕ್ಟೋ ಸೆಕೆಂಡ್ ಅಥವಾ ಫೆಮಿಟೋ ಸೆಕೆಂಡ್ ಅಂತ ಏನೋ ಕರೀತಾರೆ. ಆ ಎಲ್ಲ ಅಂಶಗಳು ನನಗೆ ಇವತ್ತು ತಲೆಯಲ್ಲಿಲ್ಲ. ಈಗ ಒಂದು 2 ದಿವಸ ನೋಡಿದ್ದಾರೆ, ನಾವು ಬರೆದಿಟ್ಕೊಂಡಿಲ್ಲ. ಕಾಲವನ್ನು ಎಷ್ಟು ಸೂಕ್ಷ್ಮವಾಗಿ ನಾವು ವಿಭಾಗ ಮಾಡಬಹುದು, ಸೆಕೆಂಡಲ್ಲೇ ಸೂಕ್ಷ್ಮ ಭಾಗವನ್ನು ನಾವು ತಿಳ್ಕೊಂಡಿರ್ತೀವಿ. ಶಾಸ್ತ್ರದಲ್ಲಿ ಅದಕ್ಕಿಂತ ಸೂಕ್ಷ್ಮವಾಗಿ ಅದನ್ನು ವಿಭಾಗ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಕೆಲವು ದಿಗ್ದರ್ಶನ ಮಾಡಿದ್ರು, ಅದನ್ನೆಲ್ಲವೂ ಅವ್ರು ಮಾಡಲಿಲ್ಲ. ಆಚಾರ್ಯರು ನ್ಯಾಯಸುಧಾದಲ್ಲಿ ಅವಿಭಾಗ ಅಂತ ಅಷ್ಟೇ ಹೇಳಿದ್ರು. ಅವಿಭಾಗ ಪರಾಣುತ. ಪರಮಾಣು ಅಂದ್ರೆ ಏನು ಅಂದ್ರೆ, ನ್ಯಾಯಶಾಸ್ತ್ರದಲ್ಲಿ ಹೇಳಿದಂತೆ ಇನ್ನು ಯಾವುದನ್ನು ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ, ಅವರು ಪರಮಾಣು ಅಂತ ಹೇಳಿ ಬಿಟ್ಟುಬಿಟ್ರು. ಆಚಾರ್ಯರು ಏನು ಹೇಳಿದ್ರು ಅಂದ್ರೆ, ಪರಮಾಣುವನ್ನಾಗಲಿ ಕಾಲವನ್ನಾಗಲಿ ಕ್ಷಣವನ್ನಾಗಲಿ ನೀವು ವಿಭಾಗ ಮಾಡಿ ಮುಗಿಸೋದು ಅಂತ ಇಲ್ಲವೇ ಇಲ್ಲ. 100 ಕೋಟಿ ಅಲ್ಲ, ನೀವು ಅದನ್ನು 1000 ಕೋಟಿ ವಿಭಾಗ ಮಾಡಿದ್ರು ಕೂಡ ಇನ್ನು ಮುಗಿಯೋದಿಲ್ಲ. ಅಂದ್ರೆ ಭಗವಂತನ ಅಣೋರಣೀಯತ್ವವನ್ನು, ಮಹತ್ವಮಹೀಯತ್ವವನ್ನು ತಿಳ್ಕೊಳ್ಳಿಕ್ಕೆ ಈ ದೇಶದ ವಿಭಾಗಗಳು ಮತ್ತು ಕಾಲದ ವಿಭಾಗಗಳು ನಮಗೊಂದು ಸ್ವಲ್ಪ ಮಾರ್ಗದರ್ಶನ ಕೊಡಬಹುದು ಅಂತ ಇದನ್ನೆಲ್ಲ ಹೇಳಿದೆ. ತ್ರುಟಿ ಅಂತ ಬಂದಿದ್ದರಿಂದ ಆ ಫೆಕ್ಟೋ ಸೆಕೆಂಡ್ ಮತ್ತು ಫೆಮಿಟೋ ಸೆಕೆಂಡ್ ಬಗ್ಗೆ ಸ್ವಲ್ಪ ಹೇಳಬೇಕಾಯ್ತು. ಆ ಬ್ರಹ್ಮನಿಗೆ ಬಂದು ನೋಡಿದ್ರೆ ಮತ್ತೆ ಆಶ್ಚರ್ಯ. ಅದೇ ಗೋಪಾಲ ಬಾಲಕರಲ್ಲಿದ್ದಾರೆ, ಅದೇ ಪುತ್ರಗಳಿವೆ. ತಾನು ಅಡಗಿಸಿಟ್ಟಿದ್ದು ಎಲ್ಲಿ ಹಾಗಾದ್ರೆ, ಅದನ್ನ ತಗೊಂಡು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಇವ್ರಿಗೆಲ್ಲರಿಗೂ ಅಂತ ಆಲೋಚನೆ ಮಾಡಿದ ಅವನು. ನನ್ನ ಮಾಯಾಮಯವಾದಂತಹ ಹಾಸಿಗೆಯಲ್ಲಿ ಈ ಎಲ್ಲ ಕರುಗಳು ಗೋಪಾಲ ಬಾಲಕರು ಮಲಗಿದ್ದಾರೆ, ಅವರೆಲ್ಲರನ್ನು ನಾನು ಮಲಗಿಸಿದ್ದೇನೆ. ಚತುರ್ಮುಖ ಆಲೋಚನೆ ಮಾಡಿದ. ಅವರನ್ನು ಎಚ್ಚರವಾಗಿಲ್ಲ. ಅದೇ ಸಂಖ್ಯೆಯ, ಅದೇ ರೂಪದ, ಅದೇ ಆಕಾರದ ಗೋಪಾಲ ಬಾಲಕರು ಮತ್ತು ಕರುಗಳು ಇಲ್ಲಿ ಬಂದಿವೆ ಅಲ್ಲ, ಇದು ಹೇಗೆ?
ಕಳೆದ 1 ವರ್ಷದಿಂದ ಇವರೆಲ್ಲ ಕೃಷ್ಣನ ಜೊತೆ ಆಟ ಆಡ್ತಾನೆ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಅವನೇನ್ ಮಾಡಿದ ಅಂದ್ರೆ ತಾನು ಅವನ್ನ ಬಚ್ಚಿಟ್ಟಿದ್ದ ಜಾಗಕ್ಕೆ ಹೋಗಿ ನೋಡಿದ. ಆಮೇಲೆ ಮತ್ತೆ ಇಲ್ಲಿ ಬಂದು ನೋಡಿದ, ಅವ್ರು ಯಾರು ಇವ್ರು ಯಾರು, 2 ಸ್ಥಾನಗಳಿಗೂ ಹೋಗಿ ನೋಡಿದ, 2 ಕೂಡ ಅವರೇ ಇದ್ದಾರಲ್ಲ. ಮತ್ತೆ ಕೊನೆಗೆ ಅವನಿಗೆ ಭ್ರಾಂತಿ ಬಲಿಕ್ಕೆ ಶುರುವಾಯಿತು. ಇಲ್ಲಿರೋರೇ ನಾನು ಬಚ್ಚಿಟ್ಟವ್ರ, ಅಥವಾ ನಾನು ಬಚ್ಚಿಟ್ಟ ಜಾಗದಲ್ಲಿ ಇರುವಂಥವ್ರೆ ನಾನು ಬಚ್ಚಿಟ್ಟವ್ರ, ನಾನು ಬಚ್ಚಿಟ್ಟದ್ದು ಯಾರನ್ನ, ಇವರನ್ನು ಅವರನ್ನ ಅಂತ ಅವನಿಗೆ ಭ್ರಾಂತಿ ಬಲಿಕ್ಕೆ ಶುರುವಾಯಿತು. ಇದರಲ್ಲಿ ನಿಜವಾದವ್ರು ಯಾರು, ಮಾಯಾಕಲ್ಪಿತರಾದವ್ರು ಯಾರು, ವಿಷ್ಣು ಮಾಯೆಯಿಂದ ನಿರ್ಮಿತರಾದವ್ರು ಯಾರು, ನಾನು ಹುಟ್ಟಿದ್ದೇನಲ್ಲ ಚತುರ್ಮುಖ ಬ್ರಹ್ಮನನ್ನು ಎಲ್ಲವನ್ನೂ ಹುಟ್ಟಿಸ್ತೇನಲ್ಲ, ಹಾಗೆ ಹುಟ್ಟಿಸಿದಂತಹ ದನಕರುಗಳು ಮತ್ತು ಗೋಪಾಲಭಾರತರು ಯಾರು ಅಂತ ಅವನಿಗೆ ಭ್ರಾಂತಿ ಬರ್ಲಿಕ್ಕೆ ಶುರುವಾಯಿತು. ಭ್ರಾಂತಿ ಬರ್ಲಿಕ್ಕೆ ಶುರುವಾಗಿ ಎಷ್ಟೋ ಕ್ಷಣಕಾಲ ಅವನು ದಿಗ್ಗೂಡಿನಾಗಿ ಸುಮ್ಮನೆ ಕೂತ್ಬಿಟ್ಟ. ವಿಷ್ಣುವು ಮಾಯಾತೀತನಾದವನು ಅನ್ನೋ ತತ್ವ ಅವನಿಗೆ ಆ ಕ್ಷಣದಲ್ಲಿ ಸ್ಫುರಣವೇ ಆಗಲಿಲ್ಲ. ಬ್ರಹ್ಮ ಅಂದ್ರೆ ಅವನು ಸರ್ವಜ್ಞ, ಹಾಗಾಗಿ ಅವನಿಗೆ ಈ ವಿಸ್ಮರಣೆ ಅನ್ನೋದೆಲ್ಲ ಇಲ್ಲ. ಸ್ವಯಂ ವಿಷ್ಣುವಿಗೆ ಯಾವುದೇ ಥರದ ದೋಷಗಳಿಲ್ಲ. ಆ ಬಳಿಕ ಲಕ್ಷ್ಮೀದೇವಿ, ಆ ಬಳಿಕ ಬರುವಂಥದ್ದು ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಲಕ್ಷ್ಮಿ, ಸರಸ್ವತಿ ಭಾರತಿ ಇತ್ಯಾದಿ. ಇವರಿಗೆ ಯಾವುದೇ ರೀತಿಯಾದಂಥ ವಿಸ್ಮರಣೆ, ಅಜ್ಞಾನ, ಭ್ರಾಂತಿ ಇವೆಲ್ಲ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಏನೇ ಇಲ್ಲೇ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ಬ್ರಹ್ಮಾದಿಗಳಿಗೂ ಮೋಹ ಬರೆಸುವಷ್ಟು ಅವನ ಮಹಿಮೆ ಅಂತ ತಿಳ್ಕೊಬೇಕಷ್ಟೆ. ಆ 3 ಶಬ್ದ ಪ್ರಕ್ಷಿಪ್ತ ಆದ್ರೇನು ವಿಕ್ಷಿಪ್ತ ಆದ್ರೇನು ಏನಾದ್ರೇನು ನಮ್ಮ ಮನಸ್ಸಿಗೆ ಅದರ ಒಂದು ಸಂಕೇತ ಬರ್ತದೆ ಸಾಕಲ್ಲ. ಈ ಬ್ರಹ್ಮ ಹೀಗೆ ಅವನ ದಿಗ್ಮೂಢನಾಗಿ ಅದನ್ನು ನೋಡ್ತಾ ಕೂತ್ಬಿಟ್ಟ. ಹೀಗೆ ನೋಡ್ತಾ ಕೂತಿದ್ದಾಗ ಆ ಸಮಸ್ತ ಗೋಪಾಲ ಬಾಲಕರು ಇದ್ರಲ್ಲ, ಅಲ್ಲಿ ಅವ್ರು ನೋಡ್ತಾ ಕೂತಿದ್ನಲ್ಲ, ಆ ಸಮಸ್ತ ಗೋಪಾಲ ಬಾಲಕರು ಮೇಘ ಶ್ಯಾಮಲ ವರ್ಣರಾಗಿ, ಆಕಾಶವಂತ ನೀಲವರ್ಣವುಳ್ಳವರಾಗಿ, ಪೀತಾಂಬರಧಾರಿಗಳಾಗಿ, ಚತುರ್ಭುಜರಾಗಿ, ಶಂಖಚಕ್ರ ಗಜಗಳನ್ನು ಹಿಡ್ಕೊಂಡು, ವಕ್ಷಸ್ಥಳದಲ್ಲಿ ಶ್ರೀಯೋಕ್ತ ಚಿಹ್ನೆಯನ್ನು ಹಿಡಿದು, ವಿವಿಧ ರೀತಿಯಾದಂತಹ ಅಲಂಕಾರಗಳನ್ನು ಧರಿಸಿಕೊಂಡು ಕಾಣಿಸ್ಕೊಂಡ್ರು. ತುಳಸಿ ಮಾಲೆ ಇತ್ತು, ವನಮಾಲೆ ಇತ್ತು. ಆ ಎಲ್ಲ ಗೋಪಾಲ ಬಾಲಕರು ಹೋಗಿ ವಿಷ್ಣುವಿನ ರೂಪಗಳ ಸ್ವರೂಪಗಳನ್ನು ಕಾಣಿಸಿ ಶುರುವಾದರು. ತನ್ನ ಅಂದ್ರೆ ಬ್ರಹ್ಮನನ್ನ ಮೊದಲುಗೊಂಡು ಒಂದು ಹುಲ್ಲು ಕಡ್ಡಿಯ ತನಕ ಪ್ರತಿಯೊಂದು ವಸ್ತುವನ್ನು ಕೂಡ, ಸಕಲ ಚರಾಚರ ಪ್ರಾಣಿಗಳನ್ನು ಕೂಡ ಈ ಬ್ರಹ್ಮ, ಈ ಪರಬ್ರಹ್ಮ ಏನು ದಂಡ ಅವನು ಆಳ್ತಾ ಇದ್ದಾನೆ. ಅವನು ಕೆಲವು ಸರಿ ಗೀತ ಮಾಡ್ತಾನೆ, ಕೆಲವು ಸರಿ ನೃತ್ಯ ಮಾಡ್ತಾನೆ, ಕೆಲವು ಸರಿ ಕೊಳಲು ನುಡಿಸ್ತಾನೆ, ಕೆಲವು ಸರಿ ಮೃದಂಗ ನುಡಿಸ್ತಾನೆ, ಕೆಲವು ಸರಿ ವೀಣೆ ನುಡಿಸ್ತಾನೆ. ಹೀಗೆ ಮಾಡಿ ಅವನು ಅದೆಲ್ಲವನ್ನು ನೋಡ್ತಾನೆ. ಸಮಸ್ತ ಚರಾಚರ ಪ್ರಾಣಿಗಳು ಕೂಡ ಅಲ್ಲಿ ಕಾಣಿಸಿದಂತಹ ಭಗವಂತನ ವಿವಿಧ ರೂಪಗಳೇನಿವೆ ಅವುಗಳನ್ನು ಪೂಜೆ ಮಾಡ್ತಾ ಇರೋದನ್ನು ನೋಡಿದ. ಆವಾಗ ಗೊತ್ತಾಯ್ತು ಅವನಿಗೆ ಇವೆಲ್ಲ ವಿಷ್ಣುವಿನ ಸ್ವರೂಪಗಳು ಅಂತ ಹೇಳಿ. ಅಷ್ಟನ್ನೇ ನೋಡ್ಲಿಲ್ಲ ಅವನು, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ನೋಡಿದ, ಮಹತ್ತತ್ವ ಅಹಂಕಾರ ತತ್ವಗಳನ್ನು ನೋಡಿದ. ಇದನ್ನೆಲ್ಲವನ್ನು ಇಂಥ ವಿಚಿತ್ರವಾದಂತಹ ಸೃಷ್ಟಿ, ಆ ವಿಶ್ವರೂಪವೆಲ್ಲವೂ ಆ ಭಗವಂತನಿಗೆ ಆ ಸಂದರ್ಭದಲ್ಲಿ ಕಾಣಿಸ್ತು. ಆ ಚತುರ್ಮುಖ ಬ್ರಹ್ಮ ಒಂದ್ಸರಿ ಇದನ್ನು ನೋಡಿದ ಕೂಡಲೇ ಅವನು ಆಶ್ಚರ್ಯಚಕಿತನಾದ ಕೂಡಲೇ ಅವನ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಅವನ ಮನಸ್ಸು ಎಲ್ಲ ಪ್ರಕ್ಷುಬ್ಧ ಆಗುವುದು. ಅವನನ್ನು ಹಿಡಿದು ಕಡದಂತಾಯ್ತು, ಸಮುದ್ರ ಮಥನ ಮಾಡಿದಂಗಾಯ್ತು. ಅವನನ್ನು ಮೌನವಾಗಿ ನಿಂತು ಬಿಟ್ಟ. ಅವನು ಹಾಗೇ ನಿಂತು ಬಿಟ್ಟಿದ್ದಾಗ ಭಗವಂತನ ಸ್ವರೂಪ ಏನಿದೆ ಅದು ತರ್ಕಕ್ಕೆ ಅತೀತವಾದದ್ದು, ದಿವ್ಯವಾದಂತಹದ್ದು ಅಂತ ಅವನಿಗೆ ಭಗವಂತನ ಸ್ವರೂಪದ ಬಗ್ಗೆ ಆವಾಗ ಒಂದು ಕಲ್ಪನೆ ಬಂತು. ಭಗವಂತನ ಸ್ವರೂಪವನ್ನ ಅದು ಹೀಗಿದೆ ಅಂತ ವರ್ಣನೆ ಮಾಡಿ ಕೊಡೋದಿಲ್ಲ, ಹೀಗಿಲ್ಲ ಅಂತ ವರ್ಣನೆ ಮಾಡ್ಬೋದು. ನೇತಿ ಅಂತ ಉಪನಿಷತ್ತುಗಳಲ್ಲಿ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಭಗವಂತ ಹೇಗಿದ್ದಾನೆ? ಅವನೇನು ಗುಂಡುಕಲ್ಲಿನಂತೆ ಇದ್ದಾನೆ ಅಂದ್ರೆ ಇಲ್ಲ, ಹಾಗಿಲ್ಲ. ಭಗವಂತ ಹೇಗಿದ್ದಾನೆ? 4 ಕೈ ಉಳ್ಳವನಾಗಿದ್ದಾನ ಅಂದ್ರೆ ಇಲ್ಲ, ಹಾಗೂ ಇಲ್ಲ. ಅವನು 8 ಕೈ ಉಳ್ಳವನಾಗಿದ್ದಾನೆ ಅಂದ್ರೆ ಹಾಗೂ ಇಲ್ಲ. ಷೋಡಶ ಬಾಹು ಆಗಿದ್ದಾನ, ನರಸಿಂಹ ರೂಪದಿಂದ ಆಗಿದ್ದಾನ, ಅವನೇ ಭಗವಂತನ ಸ್ವರೂಪ ಅಷ್ಟು ಮಾತ್ರವೇ ಅಂತಂದ್ರೆ ಅದು ಅಲ್ಲ, ಅದನ್ನು ಮೀರಿದ ಅವನ ಸ್ವರೂಪ. ಹೀಗೆ ಶ್ರುತಿಗಳು ಭಗವಂತನ ಯಾವ ಸ್ವರೂಪವನ್ನು ಕೂಡ ಹೀಗೆ ಅಂತ ಒಪ್ಕೊಳ್ಳೋದೇ ಇಲ್ಲ. ನೀವು ಅವನು ಹೇಳಿ ಮುಗಿಸಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಶ್ರುತಿಗಳು. ಇದು ಅವನ ಸ್ವರೂಪವನ್ನ ನೇತಿ ನ ಇತಿ ಅಂದ್ರೆ ಹೀಗಲ್ಲ ಅಂತ ಹೇಳ್ಬೋದು ಹೊರತು ಹೀಗೆ ಅಂತ ಹೇಳಿಕ್ಕಾಗೋದಿಲ್ಲ. ಕೃಷ್ಣ ಈ ಬ್ರಹ್ಮನ ಈ ಸ್ಥಿತಿಯನ್ನು ನೋಡಿ ಆ ಬ್ರಹ್ಮನ ಮೇಲೆ ಕರುಣೆಯನ್ನು ತಾಳಿ ಅವನೇನ್ ಮಾಡಿದ ಅಂದ್ರೆ
ತನ್ನ ಮಾಯೆಯನ್ನು ಸರಿಸಿದ. ಆವಾಗ ಕೃಷ್ಣ ತನ್ನ ಮಾಯೆಯನ್ನು ಸರಿಸಿದ ಮೇಲೆ ಸತ್ತವನು ಇದ್ದಕ್ಕಿದ್ದಂಗೆ ಎದ್ದು ಕೂಡ್ತಾನಲ್ಲ, ಕೆಲವು ಸರಿ ಸತ್ತವರಲ್ಲಿ ಬದುಕು ಬಂದರು ಅಂತ ಕಥೆ ಕೇಳ್ತಿರ್ತಿಲ್ಲ, ಹಾಗೆ ಅವನು ಎದ್ದು ಬಂದ, ಚತುರ್ಮುಖ ಎದ್ದು ಕೂತ. ಅವನ ಇಂದ್ರಿಯಗಳೆಲ್ಲವೂ ಪುನಃ ಚೇತನವನ್ನು ಹೊಂದಿದವು. ನಿದ್ರೆಯಿಂದ ಎದ್ದು ಕೂತ ಕಣ್ಣು ತೆರೆದ. ಹೀಗೆ ಎದ್ದು ಕೂತು ಆ ಭಗವಂತ ಏನೇನು ಲೀಲೆಗಳನ್ನು ತೋರಿಸಿದ ಅದನ್ನೆಲ್ಲವನ್ನು ಕೂಡ ಚತುರ್ಮುಖ ಬ್ರಹ್ಮ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತಾನು ಬಂದಿದ್ದಂಥ ಹಂಸವಾಹನ ಇತ್ತಲ್ಲ, ಆ ಹಂಸವಾಹನದಿಂದ ಅವನು ಕೆಳಗಿಳಿದ. ಹಂಸವಾಹನದಿಂದ ಕೆಳಗಿಳಿದು ಸುವರ್ಣಮಯವಾದಂತಹ ತನ್ನ ಶರೀರ, ಈ ಚತುರ್ಮುಖ ಬ್ರಹ್ಮನ ಶರೀರ ಸುವರ್ಣಮಯವಾಗಿರ್ತದೆ ಅಂತ ಶಾಸ್ತ್ರದ ವರ್ಣನೆ. ಆ ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ. ತನ್ನ 4 ಕಿರೀಟಗಳ ಅಗ್ರಭಾಗವನ್ನ, 4 ಕಿರೀಟಗಳನ್ನು ಧರಿಸಿರ್ತಾನಲ್ಲ, ಆ 4 ಕಿರೀಟಗಳ ಅಗ್ರಭಾಗವನ್ನು ಭಗವಂತನ ಪಾದಕಮಲಗಳಿಗೆ ಮುಟ್ಟಿಸಿ ಒಂದ್ಸರಿ ನಮಸ್ಕಾರ ಮಾಡಿದ, ಮತ್ತೆ ಎದ್ದ ಸ್ತೋತ್ರ ಮಾಡಿದ, ಸಾಕಾಗಲಿಲ್ಲ ಮತ್ತೆ ನಮಸ್ಕಾರ ಮಾಡಿದ, ಮತ್ತೆ ಸ್ತೋತ್ರ ಮಾಡಿದ. ಹೀಗೆ ಮಾಡ್ತಾ ಹೋದ. ಅದೆಲ್ಲವೂ ಆದರೆ ಭಗವಂತನಿಗೆ ಎಲ್ಲ ಲೀಲೆಗಳನ್ನು ಸ್ಮರಣೆ ಮಾಡ್ಕೊಳ್ಳುವಂಥ ಅವಕಾಶ ಅವನಿಗೂ ಆಗಲಿಲ್ಲ. ಸಾಧ್ಯವಾದ ಕೆಲವೊಂದು ಮಾತ್ರ ಸ್ತೋತ್ರ ಮಾಡಿದ. ನಮಸ್ಕಾರ ಮಾಡಿ ನಿಧಾನವಾಗಿ ಅವಕಾಶವಾಗಿ ಮೇಲಿಂದ ಎದ್ದು ನಿಂತ. ತನ್ನ ಕಣ್ಣಿಂದ ಆನಂದದ ಬಾಷ್ಪ ಹರಿದು ಬರ್ತಾ ಇತ್ತು. ಅದನ್ನು ನಿಧಾನವಾಗಿ ಒರೆಸ್ಕೊಂಡು ಒಂದ್ಸರಿ ತನ್ನ ಕಂಠವನ್ನ, ತನ್ನ ಕುತ್ತಿಗೆಯನ್ನ ಭಗವಂತನ ಮುಂದೆ ತಗ್ಗಿಸಿ ನಿಂತ್ಕೊಂಡು ಆ ಭಗವಂತನನ್ನ ಆತ ಪ್ರಶಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅನ್ನುವಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಎನಿಸಿಕೊಂಡಂತಹ ಭಾಗವತದ 10ನೇ ಸ್ಕಂದದ ಪೂರ್ವಾರ್ಧದಲ್ಲಿ 13ನೇ ಅಧ್ಯಾಯ ಮುಕ್ತಾಯವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಲಿರುವುದನ್ನು ಹೃಷಿಕೇಶನು ಈಶನಿನ್ನ ಚರಣ ಭಜ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀ ಕೃಷ್ಣಾರ್ಪಣ.